ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ದಿನದಲ್ಲಿ ನಮ್ಮ ಜೊತೆಯಲ್ಲಿ ದಾವಣಗೆರೆಯಲ್ಲಿ ಸೇವೆ ಮಾಡ್ತಕ್ಕಂಥ ಪಾಸ್ಟರ್ ಇಮ್ಯಾನ್ಯುಯಲ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಾಸ್ಟರ್, ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಆವರ್ತಿ ನಿಮಗೆ ಸ್ವಾಗತ ಕೋರ್ತೇನೆ. ಧನ್ಯವಾದಗಳು. ಥ್ಯಾಂಕ್ಸ್. ಇವತ್ತು ಸಾಕ್ಷಿ ಕೊಡುವ ಜೀವನ ಶೈಲಿ ಎಂಬ ಒಂದು ವಿಷಯದ ಆಧಾರದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಯಾಕಂದರೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಆಜ್ಞಾಪಿಸುತ್ತಾನೆ, ಲೋಕದ ಕಟ್ಟೆ ಕಡೆಗಳಿಗೆ ಹೋಗಿ ನನಗೆ ಸಾಕ್ಷಿಗಳಾಗಿರ್ರಿ ಎಂಬುದಾಗಿ. ಎಲ್ಲ ಸುವಾರ್ತೆಯ ಒಂದು ಪ್ರಾಮುಖ್ಯ ಅಂಶನೇ ಸಾಕ್ಷಿ ಕೊಡುವುದು ಎಂಬುದಾಗಿ ನಾವು ನೋಡ್ತೇವೆ. ಹಂಗಿರುವಾಗ ಸಾಕ್ಷಿ ಕೊಡುವುದು ಅಂದರೆ ಏನು, ಅಥವಾ ಸಾಕ್ಷಿ ನಾವು ಯಾವ ರೀತಿಯ ಕೊಡಬೇಕು, ಸಾಕ್ಷಿ ಕೊಡುವಂಥ ಉದ್ದೇಶ ಏನು, ಅದರ ನಿಯಮಗಳೇನು, ಅದನ್ನು ಹೇಗೆ ನಾವು ಪಾಲಿಸಬೇಕು ಎಂಬುದಾಗಿ ಅನೇಕ ಪ್ರಶ್ನೆಗಳು ನನಗೂ ಕೂಡ ಇದೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ನಿಮಗೂ ಕೂಡ ಆ ಪ್ರಶ್ನೆಗಳಿದ್ದೇವೆ. ಅವೆಲ್ಲವನ್ನು ನಾವು ಪಾಸ್ಟರ್ ಅವ್ರ ಜೊತೆಗೆ ಕೂತು ಚರ್ಚೆ ಮಾಡಿ ಉತ್ತರವನ್ನು ಕಂಡುಕೊಳ್ಳೋಣ. ಫಸ್ಟೇ ಹೇಳಿ, ಈ ಸಾಕ್ಷಿ ಕೊಡುವುದು ಜೀವನ ಶೈಲಿ ಹೌದು ಎಂಬುದಾಗಿ ನಾನು ಹೇಳಿದೆ. ಲೈಫ್ ಸ್ಟೈಲ್ ಸರಿ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಲೈಫ್ ಸ್ಟೈಲೇ ಅಂದರೆ ನಮ್ಮ ಜೀವನ ಶೈಲಿಯೇ ಅದು ಕ್ರಿಸ್ತನಿಗೆ ಒಂದು ಸಾಕ್ಷಿಯ ಆಗಿರಬೇಕು ಎಂಬುದಾಗಿ ಅನೇಕ ಕಡೆ ಮಾತಾಡ್ತಾರೆ, ಪಾಸ್ಟರ್ಗಳು ಪ್ರಸಂಗ ಮಾಡ್ತಾರೆ. ವಾಕ್ಯದಲ್ಲೂ ಕೂಡ ಯೇಸು ಸ್ವಾಮಿ ಅದನ್ನೇ ನಾವು ನೋಡ್ತೇವೆ. ಲೋಕದ ಕಟ್ಟೆ ಕಡೆಗೆ ಹೋಗಿ 1:8 ನಾವು ನೋಡ್ತೇವೆ, ನೀವು ಹೋಗಿ ನನಗೆ ಸಾಕ್ಷಿಗಳಾಗಿರ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಸೊ ನನ್ನ ಒಂದು ಪ್ರಶ್ನೆ ಏನು ಅಂತಂದರೆ, ಹೇಗೆ ನಾವು ಸಾಕ್ಷಿ ಕೊಡ್ಬೋದು? ಅದರಲ್ಲಿ ಏನಾದರೂ ಬೈಬಲಲ್ಲಿ ಏನಾದರೂ ಅದಕ್ಕೆ ಒಂದು ವಿಧಾನಗಳೇನಾರು ಐತಾ, ನಿರ್ದಿಷ್ಟವಾದ ಒಂದು ನಿಯಮಗಳು, ಅಥವಾ ಯಾರಾದರೂ ಸಾಕ್ಷಿ ಕೊಟ್ಟಿರ್ತಕ್ಕಂಥದ್ದು ಈ ರೀತಿಯಾಗಿ ಇಂಥವ್ರು ಕೊಟ್ಟರು ಆ ರೀತಿಯಾಗಿ ನಾವು ಕೊಡ್ಬೋದು ಅಂತಂದೇಳಿ ಏನಾದ್ರು ಉದಾಹರಣೆ ಏನಾದ್ರು ಇದೆನಾ? ಸಾಕಷ್ಟಿದೆ ಆನಂದ್ ಅವರೇ. ನಿಜವಾಗಲೂ ಸತ್ಯವೇದಲ್ಲಿ ಓದಿ ನೋಡ್ರಿ, ಸುಮಾರು ಮತ್ತಾಯ, ಮಾರ್ಕ, ಆಮೇಲೆ ಲೂಕನ ಸುವಾರ್ತೆ, ಯೋಹಾನ, 4 ಸುವಾರ್ತೆಗಳಲ್ಲಿ ಓದಿ ನೋಡ್ರಿ. ಯೇಸು ಕ್ರಿಸ್ತನಿಂದ ಅನೇಕ ರೋಗಿಗಳು, ಗುಣವಾಗದ ರೋಗಿಗಳೆಲ್ಲ ಗುಣ ಹೊಂದಿದ್ದರು, ಕ್ಷಣ ಮಾತ್ರದಲ್ಲಿ ಗುಣ ಹೊಂದಿದ್ದರು. 10 ಮಂದಿ ಕುಷ್ಠರೋಗಿಗಳು ಗುಣವಾದರು ಸತ್ಯವೇದಲ್ಲಿ ಹೋದರ ಒಂದೇ ಸಮಯದಲ್ಲಿ. ಆ ಯೇಸು ಸ್ವಾಮಿ ಅವ್ರಿಗೆ ಏನಂತ ಹೇಳಿ ಕಳಿಸಿದರು, ಯಾಜಕನಿಗೆ ಹೋಗಿ ಮೈ ತೋರಿಸ್ರಿ. ಹೋಗ್ತಿರುವಾಗಲೇ ವಾಸಿ ಆಗ್ಬಿಟ್ರು. ಅವರಲ್ಲಿ ಒಬ್ಬನು ಮಾತ್ರ ಬಂದು ಯೇಸು ಸ್ವಾಮಿಗೆ ನಂಬಿಕೆಯಿಂದ ಆರಾಧನೆ ಮಾಡ್ದ. ಇನ್ನು 9 ಜನ ಎಲ್ಲಿ ಹೋದ್ರಂತಂದರೆ, ಹೋಗಿ ದೇವಾಲಯಕ್ಕೆ ಹೋಗಿ ಯಾಜಕನಿಗೆ ಕಾಣಿಕೆ ಕೊಟ್ಟು ಆ ಸಾಕ್ಷಿ ನನಗೆ ಯೇಸು ಸ್ವಾಮಿಯಿಂದ ಗುಣವಾಯಿತು ಅಂತೇಳಿ ಅಲ್ಲಿಗೆ ಹೋಗಿದ್ದಾನೆ. ಅವ್ರು ಅಷ್ಟು ಜನ ಸಾಕ್ಷಿಯಾಗಿದ್ದರು. ಆಮೇಲೆ ನೋಡಿದರೆ 2000 ದೆವ್ವ ಹಿಡಿದಂಥ ಒಬ್ಬ ಮನುಷ್ಯನ ಬಗ್ಗೆ ಬೈಬಲ್ ನೋಡ್ತೇವೆ. 2000 ದೆವ್ವ ದಂಡ ನೋಡ್ರಿ. ಒಂದು ಮನುಷ್ಯನಿಗೆ ನಮ್ಮ ಸೇವೆಯಲ್ಲಿ ಕೂಡ ಭಾಳ ಜನ ಈ ದುರಾತ್ಮನ ಪೀಡಿತರು, ಮಾಟ ಮಂತ್ರ ಶಕ್ತಿಗಳಿಂದ ತೊಂದರೆಗೊಳಗಾದವರೆಲ್ಲ ಬರ್ತಾರೆ. ಭಾನುವಾರ ಕೂಡ ನಮ್ಮ ಸಭೆಗೆ ಒಬ್ಬರನ್ನು ಕರ್ಕೊಂಡು ಬಂದಿದ್ದರು. 3 ತಿಂಗಳು ಅವರಿಗೆ ನಿದ್ರೆನೇ ಇಲ್ಲ. ನಿಮಗೆ ಕೂಡ ಅನುಭವ ಆಗಿರ್ಬೋದು. ಒಂದು ರಾತ್ರಿ ಸರಿಯಾಗಿ ನಮ್ಗೆ ನಿದ್ರೆ ಇಲ್ಲ ಅಂದರೆ ನಮಗೆಷ್ಟು ಒಂಥರ ಹುಚ್ಚಿರ ಥರ ಆಗಿಬಿಡ್ತೀವಿ. ಹೌದಾ, ದಿನ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ, ಎಲ್ಲ ಮೈಂಡಲ್ಲಿ ಅಪ್ಸೆಟ್ ಆಗಿಬಿಡ್ತದೆ. ಈ ಥರ ಇರುವಾಗ ಆ ಯಮ್ಮನಿಗೆ ಏನಾಗಿದೆ ಗೊತ್ತಿಲ್ಲ, ನೋಡಿದ್ರೆ ನನಗೆ ಭಾಳ ದುಃಖ ಆಯಿತು. ನಿದ್ರೆ ಇಲ್ಲ, ಊಟ ಇಲ್ಲ, ಮೈಯಲ್ಲಿ ರಕ್ತ ಇಲ್ಲ, ಕೈ ಕಾಲ ನಡುಗ್ತಾ ಇದೆ. ಕರ್ಕೊಂಡು ಬಂದಾಗ ನಾನು ಅವರೆಲ್ಲ ವಿಚಾರ ಮಾಡಿದ ಸಂದರ್ಭದಲ್ಲಿ ದೇವರು ನನಗೆ ಪ್ರೇರೇಪಣೆ ಕೊಟ್ಟು ಅವ್ರಿಗೆ ಏನು ಯಾವ ಕಾರಣಕ್ಕೂ ಈ ಥರ ಇದೆ ಅಂತೇಳಿ ನನಗೆ ಹೇಳಿದಾಗ ಅದ್ರ ಬಗ್ಗೆ ಹೇಳಿದೆ. ಭಾನುವಾರ ಬಂದಾಗ ಆಮೇಲೆ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರ ಶಕ್ತಿ, ಬಿಡುಗಡೆ ಶಕ್ತಿ ಅವರಲ್ಲಿ ಬಂದ ತಕ್ಷಣ ಅವರಲ್ಲಿರ್ತಕ್ಕಂಥ ಎಲ್ಲ ಥರವಾದಂಥ ದುರಾತ್ಮನ ಶಕ್ತಿ, ಮಾಟ ಮಂತ್ರ ಶಕ್ತಿಗಳಿಂದ ಕ್ಷಣ ಮಾತ್ರದಲ್ಲೇ ನಾನೇನಿಲ್ಲ
ಯೇಸು ಸ್ವಾಮಿ ನಾಮ ಪ್ರಾರ್ಥನೆ ಅಷ್ಟೇ, ದೇವರಿಗೆ ಸ್ತೋತ್ರ, ಕೂಡಲೇ ಬಿಡುಗಡೆ ಆಗ್ಬಿಡುತ್ತೆ. ಆನಂದವರೇ, ದೇವರಿಗೆ ಸ್ತೋತ್ರ. ಆ ಎಮ್ಮನ ಮುಖ, ಭಾವ ಇದು ನಿಜವಾಗ್ಲೆಲ್ಲ ಚೇಂಜ್ ಆಗಿಬಿಡ್ತು. ಭಾಳ ಖುಷಿ. ಮತ್ತು ಅವ್ರ ಜೊತೇಲಿ ಬಂದಂಥವ್ರ ತಮ್ಮ, ಅವ್ರ ಮಗಳೆಲ್ಲ ನೋಡಿಬಿಟ್ಟು ಭಾಳ ಕೊಂಡಾಡಿಬಿಟ್ರು. ಆಮೇಲೆ ಆ ತಾಯಿ ಬಂದು ನನ್ನನ್ನು ಹಂಗೆ ಬಂದು ಅಪ್ಕೊಂಬಿಡ್ತು, ನನ್ನ ಸಹೋದರಿ ಥರ ಅವರು. ಭಾಳ ಅದ್ಭುತವಾದಂಥ ಆ ರೀತಿಯಲ್ಲಿ. ಆಮೇಲೆ ನಾನು ಅದು ಕೇಳಿದೆ, ಅಮ್ಮ ನಿಮಗೆ ಈ ರೀತಿಯಲ್ಲಿ ಯೇಸು ಸ್ವಾಮಿ ಬಿಡುಗಡೆ ಕೊಟ್ಟಿದ್ದಾರಲ್ಲ, ಮತ್ತು ಮುಂದೆ ನಿಮ್ಮ ಪ್ರತಿಕ್ರಿಯೆ ಏನು, ಯೇಸು ಸ್ವಾಮಿಗೆ ನಿಮ್ದು ಏನು ಕಾಣಿಕೆ ಅಂತ ಕೇಳಿದೆ. ಆ ಅಮ್ಮ ನಾನು ಅಪ್ಕೊಂಡು ಹೇಳ್ತೆ ಕಣ್ಣೀರಿಂದ, ನನ್ನ ಜೀವಮಾನ ಇರೋವರೆಗೆ ಕೂಡ ನಾನು ಎಲ್ಲೆಲ್ಲೇ ಹೋದೆ ಸ್ವಾಮಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ, ಎಲ್ಲ ಆಚಾರ ವಿಚಾರಗಳು ಯಾರು ಎಲ್ಲೆಲ್ಲಿ ಹೋಗ್ಬೇಕಂತೇಳಿ ಎಲ್ಲ ಹೋದೆ, ಆದರೆ ಆಗಲಿಲ್ಲ. ದೇವರು ಇಷ್ಟೊಂದು ಬೇಗನೆ ಇಷ್ಟು ಕ್ಷಣ ಮಾತ್ರ ನನಗೆ ಬಿಡುಗಡೆ ಕೊಟ್ಟ. ಏಸಪ್ಪ ನಾನು ಎಂದಿಗೂ ಮರೆಯೋದಿಲ್ಲ ಅಂತೇಳಿ ನಾನು ಅಪ್ಪಿಕೊಂಡು ನಾನು ಕೊರಳು ಕಟ್ಟಿಕೊಂಡು ಆನಂದ ಕಣ್ಣೀರು ಸುರಿಸಿಬಿಡು. ಸೊ ಖಂಡಿತ ನಂಬ್ತೇನೆ. ಈಗ ಎಮ್ಮ ಹೋಗಿ ಅವ್ರ ಮನೆಯವರಿಗೆ ಎಲ್ಲರಿಗೂ ಕೂಡ ಖಂಡಿತ ಹೇಳ್ತಾರೆ, ಸಾಕ್ಷಿ ಆಗಿರ್ತದೆ. ಹೌದು, ಇದರ ಬಗ್ಗೆ ನಾವು ಬೈಬಲ್ ಕೂಡ ಓದ್ತೀವಿ. ಹೌದಾ? ಆಮೇಲೆ ನೀವು ಆ 2000 ದೆವ್ವಾಡಿದಂಥ ಮನುಷ್ಯನ ಬಗ್ಗೆ ನೀವು ಓದಿ ನೋಡ್ರಿ. ಮತ್ತಾಯ, ಮಾರ್ಕ, ಲೂಕನ ಸುವಾರ್ತೆ ಎಲ್ಲಲ್ಲಿ ಕೂಡ ಇದ್ರ ಬಗ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬರೆದಿದ್ದಾರೆ. ಮಾರ್ಕನ ಸುವಾರ್ತೆನಲ್ಲಿ ಓದಿದ ಆನಂದವರೇ, ಯೇಸು ಸ್ವಾಮಿಯಿಂದ ಅವನಿಗೆ ಬಿಡುಗಡೆ ಆಗ್ತದೆ. ಅವನು ವಸ್ತ್ರ ಧರಿಸ್ಕೊಂಡಿರ್ತಾನೆ. ನಾನು ನೆನೆಸ್ತೀನಿ, ಅವನು ಹೋಗಿ ಒಳ್ಳೆ ಸ್ನಾನ ಮಾಡಿ ಒಳ್ಳೆ ಹೇರ್ ಸ್ಟೈಲರ್ ಮಾಡಿಟ್ಟು ಚೆನ್ನಾಗಿ ಬಂದು ಕೂತ್ಕೊಂಡು ಅಷ್ಟು ಅವನಿಗೆ ಯೇಸು ಸ್ವಾಮಿ ಪಾದದಲ್ಲಿ ಕೂತ್ಕೊಂಡಿರ್ತಾನೆ. ಆಮೇಲೆ ಯೇಸು ಸ್ವಾಮಿ ಮುಂದಕ್ಕೆ ಹೋಗ್ತಾರೆ. ಅವನಿಗೆ, ಸ್ವಾಮಿ ನಾನು ಎಲ್ಲಿಗೆ ಹೋದರೂ ಕೂಡ ನೀವು ಎಲ್ಲಿಗೆ ಹೋದರೂ ಕೂಡ ನಾನು ನಿಮ್ಮ ಜೊತೆಲೇ ಬರ್ತೀನಿ, ಅವಕಾಶ ಮಾಡಿಕೊಡ್ರಿ. ಇಲ್ಲಲ್ಲಪ್ಪ, ನಮ್ಮ ಜೊತೇಲಿ ಬರೋದು ಬೇಡ. ಏನು ಮಾಡ್ಬೇಕು ಸ್ವಾಮಿ? ನೀನು ಹೊರಟು ಹೋಗು, ನೀನು ಊರಿಗೆ ಹೋಗು, ನಿನ್ನ ಜನರ ಬಳಿಗೆ ಹೋಗು, ನಿನ್ನ ಕುಟುಂಬ ವರ್ಗದವರಿಗೆ ಹೋಗು. ಕರ್ತನು ಅಂದರೆ ನಾನು ನಿನ್ನ ಮೇಲೆ ಕರುಣೆ ಇಟ್ಟು ಎಂತಿಂಥ ಉಪಕಾರಗಳನ್ನು ಮಾಡಿದ್ದೇನೆ, ಅದೆಲ್ಲ ಒಂದೊಂದಾಗಿ ವಿವರವಾಗಿ ಹೇಳು. ನೀನು ಹೆಂಗಿದ್ದಿಂದೆ, ಏನೆಲ್ಲ ಪ್ರಾಬ್ಲಮ್ ಬಂದು, ಈಗ ಹೆಂಗಾಯಿತು, ಬಿಡುಗಡೆ ಆಯಿತು, ಮುಂದೆ ಎಲ್ಲ ಹೇಳು ಅಂತ ಕಳಿಸ್ತಾರೆ. ಅವನು ಹೋಗಿ ಏನು ಮಾಡ್ದೆ ಗೊತ್ತಾ? ಮಾರ್ಗನ ಸೋಳು ತೆಕೋಪೋಲಿ ಪ್ರಾಂತ್ಯಕ್ಕೆಲ್ಲ ಯೇಸು ಸ್ವಾಮಿಯಿಂದ ತಾನು ಪಡ್ಕೊಂಡಂಥ ಅದ್ಭುತ ಬಿಡುಗಡೆಯನ್ನು ತೆಕೋಪೋಲಿ ಪ್ರಾಂತ್ಯಕ್ಕೆಲ್ಲ ಹೋಗಿ ಸಾರಿ ಹೇಳ್ತಾನೆ. ತೆಕೋಪೋಲಿ ಅಂದರೆ ನಿಮ್ಗೇನಾದ್ರು ಗೊತ್ತಾ? ಅದು ವಾಕ್ಯದ ಫುಟ್ ನೋಟಲ್ಲಿ ನೋಡ್ತೇವೆ, 10 ಪಟ್ಟಣಗಳು ಅಂತಂದೇಳಿ ಅಲ್ಲಿ ನೋಡ್ತೇವೆ. ನಿಜವಾಗ್ಲೂ ನನಗೆ ತುಂಬ ಇಷ್ಟವಾದಂಥ ಒಂದು ಸಾಕ್ಷಿ ಆನಂದವರೇ. ಒಬ್ಬ ಮನುಷ್ಯ ತಾನು ಬಿಡುಗಡೆ ಹೊಂದಿದಂಥ ಆ ಬಿಡುಗಡೆ, ಆ ಅದ್ಭುತ ಕುರಿತು ಯಾರು ಬಿಡುಗಡೆ ಮಾಡಿದರು, ಯೇಸು ಸ್ವಾಮಿ ಬಿಡುಗಡೆ ಮಾಡಿದರು, ಹೆಂಗೆ ಬಿಡುಗಡೆ ಮಾಡಿದರು, ಎಲ್ಲವನ್ನು ಕೂಡ ಒಂದೊಂದಾಗಿ ವಿವರವಾಗಿ ಹೇಳ್ತಾನೆ. ತೆಕೋಪೋಲಿ ಪ್ರಾಂತ 10 ಪಟ್ಟಣಕ್ಕೆ. ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಯೇಸು ಸ್ವಾಮಿಯಿಂದ ಅನೇಕ ಆಶೀರ್ವಾದ ಪಡಿತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಆಸರೆ ಟಿ ವಿ ಮುಖಾಂತರ ಕೂಡ ಎಷ್ಟೋ ಜನರು ಪ್ರಾರ್ಥನೆ ರಿಕ್ವೆಸ್ಟ್ ಕೇಳ್ತಾ ಇದ್ದಾರಂತೆ. ಸಮಸ್ಯೆಗಳಿದೆ, ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಎಷ್ಟೋ ಜನ ಈ ಕಾರ್ಯಕ್ರಮ ನೋಡುವಂಥ ಅನೇಕರು ಆಶೀರ್ವಾದ ಪಡಿತಾ ಇದ್ದಾರೆ. ಅದರಿಂದ ನಮ್ಮ ಪ್ರಿಯ ವೀಕ್ಷಕರೆಲ್ಲ ಒಂದು ವಿನಂತಿ ಏನಂತಂದರೆ, ನಮ್ಮ ಆಸರೆ ಟಿ ವಿ ಅದು ನಿಮ್ಮ ಟಿ ವಿ, ನಿಮ್ಮ ಕುಟುಂಬದ, ನಿಮ್ಮ ಜೀವನದ ಆಶೀರ್ವಾದ, ಸುಖ ಸಂತೋಷಕ್ಕೆ, ನೆಮ್ಮದಿಗೆ, ಸಮಸ್ತ ಎಂಥ ಇಕ್ಕಟ್ಟಿನಲ್ಲಿ ಸಮಸ್ಯೆ ಸಿಕ್ಕಿಕೊಂಡಿದ್ದರೂ ಕೂಡ ಯೇಸು ಸ್ವಾಮಿಯ ಆ ಕೃಪೆಯಿಂದ, ಪ್ರಾರ್ಥನೆಯಿಂದ ನೀವೆಲ್ಲರೂ ಪರಿಹಾರ ಹೊಂದಿಕೊಂಡು ಚೆನ್ನಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಸುಖವಾಗಿರಬೇಕು ಎಂಬುದಕ್ಕೋಸ್ಕರ ಈ ಕಾರ್ಯಕ್ರಮ. ದಯವಿಟ್ಟು ಈ ಕಾರ್ಯಕ್ರಮ ನೀವು ತಪ್ಪದೇ ನೋಡಿರಿ. ನಿಮ್ಮ ನೆರೆಹೊರೆಯವರಿಗೆ, ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಇದ್ರ ಕುರಿತು ಪರಿಚಯ ಮಾಡಿರಿ. ದೇವರು ಖಂಡಿತ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸರಿ ಆನಂದ್, ಈಗ ತೆಕೋಪೋಲಿ ಪ್ರಾಂತ್ಯಕ್ಕೆಲ್ಲ ಹೋಗಿ ಅವನು ಗಾಸ್ಪಲ್ ಸುವಾರ್ತೆ ಹೇಳ್ತಾನಂದರೆ ತಾನು ಯೇಸು ಸ್ವಾಮಿಯಿಂದ ಪಡ್ಕೊಂಡಂಥ ಅದ್ಭುತ. ಇದ್ರ ಬಗ್ಗೆ ಅಷ್ಟೇ ನನಗೆ ಗೊತ್ತಿತ್ತು. ಮತ್ತು ನಾನು ಚರಿತ್ರೆ ಹುಡುಕ್ತಾ ಹೋದೆ. ನಾನು ಸ್ವಲ್ಪ ಈ ಅಧ್ಯಯನ ಮಾಡೋದು ಸ್ವಲ್ಪ ಬೈಬಲ್ ಎಷ್ಟಿದೆ ಅಷ್ಟೇ ನಿಮ್ಗೆ ಗೊತ್ತು. ಮತ್ತು ಹುಡುಕ್ತಾ ಹೋದಾಗ ಆವಾಗ ನನಗೆ ಸಿಕ್ಕಲಿಲ್ಲ. ನಮ್ಮ ಸ್ನೇಹಿತರು ಒಬ್ಬರು ಬೈಬಲ್ ಕಾಲೇಜಿನ ಒಬ್ಬ ಪ್ರಿನ್ಸಿಪಾಲ್, ಅವರೆಲ್ಲ ಅಧ್ಯಯನ ಮಾಡ್ತಕ್ಕಂಥವ್ರು, ಅವ್ರಿಗೆ ನಾವು ಫೋನ್ ಮಾಡಿದೆ. ಸಾರ್, ಮುಂದೆ ಈ ತೆಕೋಪೋಲಿ ಪ್ರಾಂತ್ಯಕ್ಕೆಲ್ಲ ಹೋಗಿ ಸುವಾರ್ತೆ ಹೇಳಿದ್ನಲ್ಲ, ಆ ದಂಡು ದೇವದದಿಂದ ಬಿಡುಗಡೆ ಅವನ ಬಗ್ಗೆ ಏನಾದ್ರು ಹಿಸ್ಟ್ರಿ ಇದೆಯಾ ಅಂತ ಕೇಳಿದ ತಕ್ಷಣ, ಅಯ್ಯೋ ಪಾಸ್ಟ್ರೇ ಖಂಡಿತವಾಗ್ಲೂ ಇದೆ ಅಂತ ಹೇಳಿದಾಗ ಅವ್ರು ಫೋನಲ್ಲಿ ಏನು ಹೇಳಿದ್ರು ಗೊತ್ತಾ? ಭಾಳ ನನಗೆ ಖುಷಿ ಆಗ್ಬಿಡ್ತು. ಅವನು ಹೋಗಿ 10 ಪಟ್ಟಣಕ್ಕೆಲ್ಲ ಯೇಸು ಸ್ವಾಮಿ ಮಾಡಿದ ಅದ್ಭುತ ಬಗ್ಗೆ ಧೈರ್ಯವಾಗಿ ಖುಷಿಯಿಂದ ಹೇಳ್ತಾಗ ಆ ವಾಕ್ಯದಲ್ಲಿ ನೋಡ್ತಿರಲ್ಲ, ಎಲ್ಲರೂ ಆಶ್ಚರ್ಯಪಟ್ರು ಅಂತ ಐತಲ್ಲ, ಆಶ್ಚರ್ಯಪಟ್ರಂತ. ಆದರೆ ಮುಂದೆ ಅವನು ಏನಾಯ್ತು ಅಂತಂದರೆ, ಇವನು ಸಾಕ್ಷಿ ಕೇಳಿ ಎಷ್ಟೋ ಜನ ಸಾಕ್ಷಿ, ಯಾಕಂದರೆ ಇವನು ಭಾಳ ಫೇಮಸ್ಸು, ಇವನು ಉಗ್ರ, ಇವನ ಹತ್ರ ಯಾರು ಹೋಗ್ತಿರ್ಲಿಲ್ಲ, ಸರಪಳಿಯಿಂದ ಕಟ್ಟಿ
ಪುಡಿ ಪುಡಿ ಮಾಡ್ತಿದ್ದ ಅವನು. ಅಂಥ ಒಂದು ವ್ಯಕ್ತಿ ಇಷ್ಟೊಂದು ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು, ಈಗ ನಾವು ನೀವೆಲ್ಲ ಸ್ವಲ್ಪ ಏನೋ ಟ್ರಿಮ್ ಆಗಿದ್ದೀವಲ್ಲ, ಆ ಥರ ಹೋಗಿ ಅವ್ನು ಹೇಳ್ತಾನೆ. ನೋಡಿದ್ರವಲ್ಲ, ಹೆಂಗಿದೆಯಲ್ಲಪ್ಪ, ಹೆಂಗಾಗ್ಬಿಟ್ಟೆಲ್ಲ, ಯಾರು ಮಾಡಿದ್ದು? ಏಸಪ್ಪ ಮಾಡಿದರು. ಹೆಂಗೆ ಮಾಡಿದರು? ಒಂದೇ ಒಂದು ಮಾತು ಹೇಳಿದರು, ದುರಾತ್ಮವನ್ನು ಬಿಟ್ಟು ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಓಡಾಗ್ಬಿಟ್ರು ರೀ. ಅದನ್ನು ಕೇಳಿ ಆಶ್ಚರ್ಯಪಟ್ಟು ಆ ಹಿಸ್ಟ್ರಿಯಲ್ಲಿ ಆ ಪಾಸ್ಟ್ ಅವ್ರು ಹೇಳಿದರು. ಅದನ್ನು ಕೇಳಿ ಎಷ್ಟೋ ಜನ ನಂಬಿ ಯೇಸು ಸ್ವಾಮಿ ರಕ್ಷಣೆ ಹೊಂದಿ ಪಾಪದಿಂದ ಶಾಪದಿಂದ ಬಿಡುಗಡೆ ಹೊಂದಿಕೊಂಡಿರುತ್ತೆ. ಆ ಹಿಸ್ಟ್ರಿ ಹೆಂಗೆ ಮುಕ್ತಾಯ ಆಗ್ತಾನೆ, ಅವ್ನು ದೊಡ್ಡ ಸೇವಕನಾಗ್ಬಿಡ್ತಾನಂತ. ದೆಕೋಪೋಲಿ ಪ್ರಾಂತಕ್ಕೆ ಇವನೇ ದೊಡ್ಡ ಪಾಸ್ಟ್. ಅಂದರೆ ನೀವು ಒಳ್ಳೆ ಸಬ್ಜೆಕ್ಟ್ ಆಯ್ಕೆ ಮಾಡಿದ್ದೀರಿ, ಸಾಕ್ಷಿ ಕೊಡುವ ಜೀವನ ಶೈಲಿ. ಹೀಗೆ ಬೈಬಲ್ನ ಹುಡುಕ್ತಾ ಹೋದರೆ ಯೇಸು ಸ್ವಾಮಿ ಕೂಡ ಅವನಿಗೆ ಅದನ್ನೇ ಹೇಳಿ ಕಳಿಸಿದ್ದು. ನನ್ನ ಹತ್ರ ಬರಬೇಡ, ಹೋಗಿ ನಿನ್ನ ಮನೆಗೆ ಹೋಗು, ನಿನ್ನ ಬಂಧುಗಳ ಬಳಿಗೆ ಹೋಗು, ನಿನ್ನ ಸ್ನೇಹಿತರ ಬಳಿಗೆ ಹೋಗು, ನಿನ್ನ ಊರಿನ ಜನರ ಬಳಿಗೆ ಹೋಗು. ನಾನು ನಿನ್ನೆ ಮೇಲೆ ಕರುಣೆ ಇಟ್ಟು ನಿನಗೆ ಎಂತಿಂಥ ಉಪಕಾರಗಳನ್ನು ಮಾಡಿದ್ದೀನೋ ಒಂದೊಂದಾಗಿ ನೋಡ್ರಿ, ಅಲ್ಲೇ ಯೇಸು ಸ್ವಾಮಿ ಹೇಳ್ಕೊಡ್ತಾರೆ ಒಂದೊಂದಾಗಿ ವಿವರವಾಗಿ. ಅದಕ್ಕೆ ನಮ್ಮ ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಯರಿಗೆ, ನನ್ನ ಜೊತೆ ಸೇವಕರಿಗೆ ನಾನು ಕೇಳಿಕೊಳ್ಳೋದಿಷ್ಟೇ, ನಮ್ಮ ಸಭೆಯಲ್ಲಿ ಎಷ್ಟೋ ಜನ ಅದ್ಭುತಗಳು ಹೊಂದಿಕೊಂಡಿದ್ದಾರೆ, ಅನೇಕ ಸಮಸ್ಯೆಗಳು ಬಿಡುಗಡೆ ಹೊಂದಿದ್ದಾರೆ. ಅಂಥವರಿಗೆ ದಯವಿಟ್ಟು ಸಾಕ್ಷಿ ಹೇಳಿಕೊಡ್ತಕ್ಕಂಥ ವಿಧಾನವನ್ನು ಅದನ್ನು ಕಲಿಸ್ಕೊಡ್ಬೇಕು. ನಾವು ಅದನ್ನು ಹೇಗೆ ಹೇಳಬೇಕು, ಯಾವ ರೀತಿಯಲ್ಲಿ ಹೇಳಬೇಕು ಮತ್ತು ಯಾರಿಗೆ ಹೇಳ್ಬೇಕಂತೇಳಿ ಕಲಿಸ್ಕೊಟ್ಬಿಟ್ರೆ ಖಂಡಿತವಾಗಲೂ ಭಾಳ ಸಾವಿರಾರು ಜನ ಯೇಸು ಸ್ವಾಮಿಯಿಂದ ಆಶೀರ್ವಾದ ಬಿಡುಗಡೆ ಹೊಂದಿಕೊಳ್ಳುತ್ತಾರೆ. ಅದಕ್ಕೆ ಈ ಸಾಕ್ಷಿ ಕೊಡುವಂಥ ವಿಚಾರವನ್ನು ಕುರಿತು ಹಿಂಗೆ ಹೇಳ್ತಾ ಭಾಳ ಕಡೆಗೆ ಹೇಳ್ಬೋದು. ಸರಿ, ಆಯಿತು. ಈಗ ಮುಂದೆ ಏನು ನಿಮ್ಮ ಪ್ರಶ್ನೆ? ಅಷ್ಟೇನಾ? ಇಲ್ಲ, ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದು ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸಮಾರ್ಯ ಸ್ತ್ರೀ ಬಗ್ಗೆ ಅಲ್ಲಿ ವಾಚನವನ್ನು ನೋಡ್ತೇವೆ. ಬಹಳ ಸಂತೋಷ, ನಿಜವಾಗ್ಲೂ. ಹೇಳಿ ಹೇಳಿ ಹೇಳಿ. ಅವಳು ಕೂಡ ಸಾಕ್ಷಿ ಕೊಟ್ಟು, ಅಂದರೆ ಯೇಸು ಸ್ವಾಮಿನ ಅನೇಕ ಜನರು ಹುಡ್ಕೊಂಡು ಬಂದರು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಇಲ್ಲಿ ಕೆಲವೊಂದು ಪ್ರಶ್ನೆಗಳು ನನಗೆ ಉದ್ಭವ ಆಗ್ತಾ ಇತ್ತು. ಅದೇನಂತಂದರೆ, ಇದು ನನ್ನ ಪ್ರಶ್ನೆ ಮಾತ್ರ ಅಲ್ಲ, ವಾಕ್ಯವನ್ನು ಓದೋರಿಗೆ ಎಲ್ಲರಿಗೂ ಬಹಳ ಜನಕ್ಕೆ ಕೆಲವೊಂದು ಪ್ರಶ್ನೆಗಳು ಇಲ್ಲಿ ಬರ್ತದೆ. ನಮ್ಮ ವೀಕ್ಷಕರಿಗೂ ಕೂಡ ಅನೇಕ ಪ್ರಶ್ನೆಗಳು. ಹೌದು, ಖಂಡಿತ. ಸೊ ನಾನೇನು ಹೇಳ್ತಾ ಇದ್ದೀನಿ, ಅವ್ರ ಪರವಾಗಿ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಆಯ್ತಾಯ್ತು, ಸರಿ ಸರಿ, ಹೇಳಿ. ಓಕೆ, ಈ 4ನೇ ಅಧ್ಯಾಯ 4ನೇ ವಚನದಿಂದ ನಾವು ಓದ್ಕೊಂಡು ಬರೋದಾದ್ರೆ, ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಖೇರೆಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದುದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಸರಿ, ಹೇಳಿ. ಇದರಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನಂತಂದರೆ, ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು ಅಂತಂದೇಳಿ ಅಲ್ಲಿ ನೋಡ್ತೇವೆ. ಸರಿ, ಅಂದರೆ ಏನು ಅನ್ನಿಸ್ತೈತಿ ಅಂತಂದರೆ, ಏನೋ ಹೋಗ್ಬಾರ್ದಾಗಿರ್ತಕ್ಕಂಥ ಜಾಗದಲ್ಲಿ ಹೋಗ್ಲೇಬೇಕಾಯಿತು. ನಿರ್ಬಂಧ, ಬೇರೆ ಮಾರ್ಗವಿಲ್ಲ, ಬೇರೆ ಆಪ್ಷನ್ ಇಲ್ದಂಗೆ ಅಲ್ಲಿ ಹೋಗ್ಬೇಕಾಯ್ತು ಅನ್ನೋ ಒಂದು ಥರ ಆ ವಚನ ತೀರ್ಮಾನ ಮಾಡಿ ಓದಂಗೆ ಅಲ್ಲಿ ಓದ್ತದೆ. ಏನದ ಅರ್ಥ ಏನು? ಹೋಗಲೇಬೇಕಾಯ್ತು ಅಂದರೆ ಏನರ್ಥ? ಭಾಳ ಒಳ್ಳೆ ಪ್ರಶ್ನೆ. ಯೇಸು ಸ್ವಾಮಿ ಕೂಡ ಅನೇಕ ಕಡೆಗಳಲ್ಲಿ, ಹಳ್ಳಿ ಪಳ್ಳಿಗಳಲ್ಲಿ, ಗ್ರಾಮಾಂತರ, ಪಟ್ಟಣ ಎಲ್ಲ ಪ್ರದೇಶಗಳಿಗೆ, ಯಹೂದ್ಯರ ದೇವಾಲಯ ಎಲ್ಲ ಕಡೆಗಳಲ್ಲಿ ಹೋಗಿ ಜನರನ್ನು ಸಂದರ್ಶನ ಮಾಡಿ ಅವ್ರಿಗೆ ಉಪದೇಶ ಮಾಡ್ತಾ ಬಂದರು. ಆದರೆ
ಇಲ್ಲಿ ನೀವು ಕೇಳಿದಂಥ ಪ್ರಶ್ನೆ ಏನಂತಂದರೆ, ಆತನು ಸಮಾರ್ಯ ಸೀಮೆಯನ್ನು ಹೋಗಲೇಬೇಕಾಯಿತು ಅಂತ ಇದು ಪ್ರಶ್ನೆ ಅಂತ ನೀವು ಕೇಳ್ತಿರೋದಾ? ಸರಿ. ಈ ಸಮಾರ್ಯ ಮತ್ತು ಸೀಮೆಯಲ್ಲಿರ್ತಕ್ಕಂಥ, ಅಂದರೆ ಸಮಾರ್ಯದವರಿಗೂ ಯಹೂದ್ಯರಿಗಿರ್ತಕ್ಕಂಥ ಒಂದು ಭೇದ ಭಾವದ ಕುರಿತು ದೊಡ್ಡ ಒಂದು ಹಿಸ್ಟ್ರಿನೇ ಇದೆ. ಅದರಲ್ಲಿ ಸಂಕ್ಷಿಪ್ತವಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಸಮಾರ್ಯದವರು ಇಸ್ರಾಯೇಲರ 12 ಕುಲದವರು ಏನಿರ್ತಾರಲ್ಲ, 12 ಕುಲದವರು, ಯೂದಾಯ, ಬೆನ್ಯಾಮೀನ್ ಕುಲದವರು, ಈ ಕುಲದವರಲ್ಲಿ ಇವರು ಕೂಡ ಒಂದು ಕುಲಕ್ಕೆ ಸೇರಿದವರು. ಆಮೇಲೆ ಭಾಳ ಯುದ್ಧಗಳೆಲ್ಲ ನಡೆದು ಇದೆಲ್ಲ ಏನೆಲ್ಲ ಆದಂಥ ಸಂದರ್ಭದಲ್ಲಿ ಕೆಲವರು ಇಸ್ರಾಯೇಲರ ಯಹೂದ್ಯರ ಮೇಲೆ, ಅವರ ರಾಷ್ಟ್ರಗಳ ಮೇಲೆ ಬೇರೆ ಬೇರೆ ಜಾತಿ ಜನಾಂಗದವರೆಲ್ಲ ಬಂದು ಇವರ ಮೇಲೆ ಆಡಳಿತ ಮಾಡ್ತಾರೆ, ವಶಪಡಿಸಿಕೊಂಡು. ಬೈಬಲ್ ಓದ್ತೇವೆ. ಹೀಗಿದ್ದಾಗ ಏನಾಯ್ತು ಅಂದರೆ, ಈ ಬೇರೆ ದೇಶದ ಜನರು, ರಾಜರು ಬಂದು ಇವರ ಮೇಲೆ ಯುದ್ಧ ಮಾಡಿ ದೇಶ ವಶಪಡಿಸಿಕೊಂಡಂಥ ಸಂದರ್ಭದಲ್ಲಿ ಬೇರೆ ಯಹೂದ್ಯ, ಈ ಬೆನ್ಯಾಮೀನ್ ಕುಲ, ಅಂದರೆ 12 ಕುಲದವರು ಅಲ್ಲದೇ ಇರ್ತಕ್ಕಂಥ ಇತರೆ ಕುಲದವರನ್ನು ಇವರ ಜೊತೆಯಲ್ಲಿ ವಾಸ ಮಾಡೋದಕ್ಕೆ ಬಿಟ್ಟಾಗ, ದೇವರು ಆರಿಸಿಕೊಂಡಂಥ ಅಬ್ರಾಮ್, ಈಸಾಕ್, ಯಾಕೋಬ ಇವರಿಗೆ 12 ಕುಲದವರ ಜೊತೆಯಲ್ಲಿ ಇತರೆ ಕುಲದವರು, ಬೇರೆ ಜಾತಿ ಜನ ಇವ್ರ ಜೊತೆಯಲ್ಲಿ ಬೆರೆತು ಇವರು ಗಂಡು ಹೆಣ್ಣು ಕೊಟ್ಟುಕೊಂಡು ಈ ರೀತಿಯಲ್ಲಿ ಒಂದು ಮಿಶ್ರ ಕುಲದವರಾಗ್ಬಿಟ್ರು. ಮಿಶ್ರ ಕುಲ, ಅದನ್ನು 2 ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡ್ತೀವಿ. ಸಮಾರ್ಯದವರು ಎಂಬ ಒಂದು ಮಿಶ್ರ ಕುಲ ಅಲ್ಲಿದ್ದ ಉತ್ಪತ್ತಿ ಆಯಿತು ಎಂಬುದಾಗಿ. ಖಂಡಿತ. ಅಂದರೆ ರಾಜ್ಯಗಳು ವಿಭಜನೆ ಆಗುವಾಗ ಯಹೂದ್ಯ ಒಂದು ಬೇರೆ ಭಾಗ ಆಗ್ತದೆ, ಇಸ್ರಾಯೇಲ್ ಅಂದರೆ ಸಮಾರ್ಯ ಒಂದು ಬೇರೆ ಭಾಗ ಆಗ್ತದೆ ಎಂಬುದಾಗಿ. 2 ಕುಲಗಳು, ಯಹೂದ್ಯ ಮತ್ತು ಬೆಂಜಮಿನ್ ಕುಲಗಳ ಬೇರೆ ಆಗ್ತದೆ, ಇನ್ನು 10 ಕುಲಗಳು ಸಮಾರ್ಯದಲ್ಲಿ ಉಳ್ಕೊಳ್ತದೆ ಎಂಬುದಾಗಿ. ಸೇಮ್ ಅದೇ ಥರ. ಅದಕ್ಕೇನಾದ್ರೆ ಅಂದರೆ, ಈ ಯಹೂದಿ ಜನಾಂಗದವರೆಲ್ಲ ಏನಿದಾರಲ್ಲ, ಈ ಸಮಾರ್ಯದವರನ್ನು ಭಾಳ ತಿರಸ್ಕಾರ ಮಾಡ್ತಾರೆ. ಇವರು ಮಿಶ್ರ ಕುಲದವರು, ಇವರು ಕುಲಗೆಟ್ಟವರು, ಇವ್ರ ಜಾತಿ ಸರಿ ಇಲ್ಲ, ಏನನ್ನಲ್ಲ ಈಗೆಲ್ಲ ನಾವು ನೋಡ್ತೀವಲ್ಲ. ಇವತ್ತು ನೋಡ್ರಿ ಆನಂದ್ ಅವರೇ, ನಮ್ಮ ಸಮಾಜದಲ್ಲಿ ಈ ಜಾತಿ ಪದ್ಧತಿ ಅಂತ ಏನಿದೆಯಲ್ಲ, ಭಾಳ ಭಯಂಕರವಾದದ್ದು. ಒಂದು ಕೀಳು ಜಾತಿಯಾದಂಥ ಒಂದು ಹುಡುಗಿಯನ್ನು ಮೇಲ್ವರ್ಗಕ್ಕೆ ಸೇರಿದಂಥ ಜಾತಿ ಸೇರಿದವರು ಅವರು ಪರಸ್ಪರ ಒಬ್ಬರೊಬ್ಬರನ್ನು ಒಬ್ಬರೊಬ್ಬರು ಭಾಳ ಆತ್ಮೀಯವಾಗಿ ಪ್ರೀತಿ ಮಾಡ್ತಾರೆ. ಮತ್ತು ಅವ್ರನ್ನ ಮದುವೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಪ್ರೀತಿ ಮಾಡೋದು ಗೊತ್ತಾದ ತಕ್ಷಣ ಏನಾಗ್ತದೆ, ಇವತ್ತು ನಾವು ನೋಡ್ತಾ ಇದ್ದೀವಿ, ಎಷ್ಟು ಹೊಡೆದಾಟ, ಕಚ್ಚಾಟ, ಒಬ್ಬರೊಬ್ಬರು ರಕ್ತಪಾತ ಮಾಡೋದು, ಕೇಸು, ಆಮೇಲೆ ಏನೆಲ್ಲ ನಡೀತಾ ಇದ್ದಾವೆ. ಅದೆಲ್ಲ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ. ಈ ಕುಲ ಜಾತಿ ವಿಷಯದಲ್ಲಿ ಆ ಕಾಲದಿಂದಲೂ ಮತ್ತು ಈ ಕಾಲದವರೆಗೆ ಕೂಡ ಎಷ್ಟು ಸಮಾಜದಲ್ಲಿ ಎಷ್ಟು ಭಯಂಕರವಾದಂಥ ಕೃತ್ಯಗಳು ನಡೀತಾ ಇದೆ. ಎಷ್ಟೋ ಜನರು ಅಕಸ್ಮಾತ್ ಪ್ರೀತಿ ಮಾಡಿದಂಥ ಉಚ್ಚ ಕುಲದವರು, ಕೆಳ ಕುಲದವರು ಕೂಡ ಪ್ರೀತಿಸಿ ಮದುವಾದಂಥ ಸಂದರ್ಭದಲ್ಲಿ ಅದು ತಂದೆ ತಾಯಿಗಳು 2 ಮನೆಯವರು ಗೊತ್ತಾದಾಗ, ಒಂದು ವೇಳೆ ಹುಡುಗನ ಮನೆಯವರು ಒಪ್ಕೋಬೋದು, ಹುಡುಗಿಯ ಮನೆ ಕಡೆ ಒಪ್ಕೊಳ್ಳೋದಿಲ್ಲ, ಕೊನೆಗೆ ತಗೊಂಡೋಗಿ ಅವ್ರನ್ನು ಕೊಚ್ಚಿ ಕೊಲೆ ಮಾಡಿ ಏನೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಈ ಯಹೂದ್ಯರು ಕೂಡ ಅದೇ ಥರನೇ. ಈ ಸಮಾರ್ಯದವರಂದರೆ ಒಂದು ರೀತಿಯಲ್ಲಿ ನಾಯಿಗಳ ಥರ ನೋಡ್ತಿದ್ದಾರೆ. ನಾಯಿಗಳಂತಿದ್ದರಂತೆ. ಆ ಸಮಾರ್ಯದಂಥ ಆ ಹೆಸರು ಕೂಡ ಹೇಳ್ತಿರ್ಲಿಲ್ಲ ಅಂತ. ನಾಯಿ ಕುಲದವರು, ಹುಚ್ಚು ನಾಯಿರು ಅಂತ ಹೇಳ್ತಾ ಇದ್ರಂತ, ಅಷ್ಟು ಕೀಳ್ಮಟ್ಟದಲ್ಲಿ. ಮತ್ತು ಯಹೂದೇನಪ್ಪ ಅಂದರೆ ಅವ್ರ ಜೊತೆಲಿ ಯಾವುದೇ ಒಡನಾಟ ಇಟ್ಕೊಳ್ಳಿಲ್ಲ. ಅದನ್ನೇ ನೋಡ್ತೇವೆ. ಅವ್ರಿಗೆ ಯಾವುದೇ ಬಳಕೆ ಇಲ್ಲ. ಅಲ್ಲಿ ಕೂಡ ನೋಡಿದರೆ ಯೇಸು ಸ್ವಾಮಿ ನೀರು ಕೇಳಿದಾಗ ಆ ಅಮ್ಮ ಅಂತೇಳಲ್ಲ, ಸ್ವಲ್ಪ ಓದ್ತಾನಲ್ಲ, 9ನೇ ವಚನ, ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ನೋಡಿದ್ರಾ? ನೋಡ್ರಿ 9ನೇ ಎಷ್ಟು ಚೆನ್ನಾಗಿ, ಯಾಕಂದರೆ ಅವಳು ಅರ್ಥ ಮಾಡಿಕೊಳ್ಳ. ಯಾಕಂದರೆ ಯೇಸು ಸ್ವಾಮಿ ಯಹೂದ್ಯ ಕುಲದಲ್ಲಿ ಹುಟ್ಟಿದ್ರು, ಯಹೂದ್ಯರವರು. ಅದು ಇವ್ರ ಊರಿಗೆ ಯಾರು ಬರ್ತಾನೆ ಇರಲಿಲ್ಲ. ಈಗ ಅವ್ರು ಬಂದಿದ್ದಾರೆ. ಬಂದಿದ್ದ ಮೇಲೆಲ್ಲ ಕುತ್ಕೊಂಡು ಅಮ್ಮ ನನಗೆ ನೀರು ಕೊಡಮ್ಮ ಅಂತ ಕೇಳ್ತಾರೆ, ಅಮ್ಮ ಅಂತ ಕರೀತಾರೆ. ಯೇಸು ಸ್ವಾಮಿ ಪ್ರೀತಿ ಎಷ್ಟು ದೊಡ್ಡದು ನೋಡ್ರಿ. ಇವತ್ತು ನಿಜವಾಗಲೂ ನಾನು ಭಾಳ ದುಃಖದಿಂದ, ನೋವಿನಿಂದ ಹೇಳ್ತಾ ಇದ್ದೀನಿ ಆನಂದವರೇ, ನಮ್ಮ ಕೆಲವು ಕೆಳವರ್ಗಕ್ಕೆ ನಮಗೆ ಕೆಳವರ್ಗ ಮೇಲ್ವರ್ಗ ಅಂತ ಏನಿಲ್ಲ, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸರಿ ಸಮಾನರೇ. ಇವತ್ತಿ ಕೂಡ ನೋಡಿದರೆ ಕೆಳಗ ಕುಲದವರನ್ನು ಮತ್ತು ಏನೇನು ದಲಿತರು ಅಂತ ಹೇಳ್ತಾರಲ್ಲ, ಅದು ಅವ್ರು ಕರೀತಾ ಇದ್ದಾರೆ, ನಾವಂತ ಏನು ಕರೆಯೋದಿಲ್ಲ. ಅಂಥವ್ರನ್ನೆಲ್ಲ
ಇವತ್ತು ಕೂಡ ಸಮಾಜದಲ್ಲಿ ಕೆಲವರು ದೊಡ್ಡ ದೊಡ್ಡ ಆಫೀಸರ್ಸ್ಗಳಾಗಿರ್ಬೋದು, ಕೆಲವರೆಲ್ಲ ಯಾರೇ ಶ್ರೀಮಂತರಾಗಿರೋ ಅವ್ರನ್ನ ವಯಸ್ಸಿನಲ್ಲಿ ಅವರು ತಂದೆ ಸಮಾನರಾಗಿರ್ತಾರೆ. ಆ ಹುಡುಗ ಬಂದು ಏನು ಮಾಡ್ತಾನೆ, ಮೊಮ್ಮಗ ಥರ ಇರ್ತಾನೆ, ಅವ್ನು ನೋಡಿ ಬಾರ್ಲೆ ಹೋಗಲೇ ಅಂತೇಳ್ಬಿಟ್ಟು ಭಾಳ ತುಚ್ಛವಾದಂಥ ರೀತಿಯಲ್ಲಿ ಅವ್ರು ನೋಡ್ರಿ, ಆ ನಾಯಿಗೆ ಆದರೆ ಅವ್ರ ಮನೆ ಇರುವಂಥ ಸಾಕಿದ ನಾಯಿಗೆ ಒಂದು ರೂಮ್ ಕಟ್ಟಿ ಕೊಡ್ತಾರೆ, ಬೆಡ್ ಹಾಕಿ ಕೊಡ್ತಾರೆ, ಚಿಕಿತ್ಸೆ ಕೊಡ್ತಾರೆ. ಒಬ್ಬ ದಲಿತ ಬಂದು ಕಸ ಗುಡಿಸಿ ಏನೆಲ್ಲ ಕ್ಲೀನ್ ಮಾಡ್ತಾನೆ, ಅವನ್ನ ನಾಯಿಗಿಂತ ಭಾಳ ಕೀಳು ಮಟ್ಟದಲ್ಲಿ ನಡೆಸ್ತಾರೆ. ಎಷ್ಟೊಂದು ದುಃಖ. ದೇವರ ದೃಷ್ಟಿಯಲ್ಲಿ ಎಲ್ಲ ಮನುಷ್ಯರು ಒಂದೇ ಆನಂದವರೇ. ದೇವರು ಲೋಕ ಸೃಷ್ಟಿ ಮಾಡಿದ ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ನನಗೆ ತುಂಬ ಇಷ್ಟವಾದಂಥ ಒಂದು ಹಾಡಿದೆ, ಆರಾಧನೆಗೆ ಯೋಗ್ಯನಾದಂಥ ದೇವರು ಯೇಸು ಸ್ವಾಮಿ ಮಾತ್ರ. ಅಖಿಲ ಲೋಕದಲ್ಲಿರುವಂಥ ಎಲ್ಲ ಜಾತಿ ಜನಾಂಗಗಳಿಗೆ ಪೂರ್ವಕವಾದಂಥ ಪ್ರೀತಿ ಸ್ವರೂಪ ದೇವರು ಯೇಸು ಅಂತೇಳಿ ಒಂದು ಹಾಡಿದೆ. ತುಂಬ ಚೆನ್ನಾಗಿದೆ ಅದು. ಆತನ ಈ ಲೋಕಕ್ಕೆ ಬಂದದ್ದು ಮಾನವರನ್ನು ಪ್ರೀತಿಸಿ, ಮಾನವರನ್ನು ಸಮಾನತೆಯಿಂದ ನೋಡಿ, ಎಲ್ಲರನ್ನು ಪ್ರೀತಿಸಿ. ಮತ್ತು ನನಗೆ ಒಂದು ವಚನ ಜ್ಞಾಪಕ, ದೇವರು ಲೋಕದ ಮೇಲೆ ಅಂದರೆ ಈ ಲೋಕದಲ್ಲಿರುವಂಥ ಎಲ್ಲ ಜಾತಿಗಳು ಎಲ್ಲರ ಮೇಲೆ ಪ್ರೀತಿ ಇಟ್ಟು ಬಂದರು. ಅವರೇ ಪ್ರೀತಿ ಉಳ್ಳ ದೇವರು. ಸೊ ಅದಕ್ಕಾಗಿ ಯಹೋದ್ಯನಾಥ ಯೇಸು ಸ್ವಾಮಿ ಈ ಸಮಾರಿದ ಜನರಿಗೆ ಕೂಡ ರಕ್ಷಣೆ ಸಿಗಬೇಕು, ಅವರಿಗೆ ಪಾಪ ಪರಿಹಾರ ಸಿಗಬೇಕು, ಅವರು ಮಿಶ್ರ ಕುಲದವರಾಗಿದ್ದರೂ ಕೂಡ ಅವರಿಗೆ ಕೂಡ ಪರಲೋಕದ ರಾಜ್ಯ ಸಿಗಬೇಕು ಉದ್ದೇಶಕ್ಕೋಸ್ಕರ ಯೇಸು ಸ್ವಾಮಿ ಆ ಸಮಾರಿದ ಸೀಮೆಯನ್ನು ಅವಲೇಬೇಕಾಯಿತು. ಇಷ್ಟೇ ವಿಷಯ. ಸರಿ, ಆಮೇಲೆ ಇದಕ್ಕೆ ನೀವು ಭಾಳ ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತೀರಿ ನೀವು. ಸರಿ, ನೋಡೋಣ. ಅದಕ್ಕೊಂದು ವಚನನೇ ಜ್ಞಾಪಕ ಬರ್ತದೆ, ಓದೋಣ್ರ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದಲ್ಲಿ ನೋಡ್ರಿ, ಪರಲೋಕದಲ್ಲಿ ಯಾರೆಲ್ಲ ಇರ್ತಾರೆ. ಇದೆಲ್ಲ ನಮ್ಮ ವೀಕ್ಷಕರೆಲ್ಲ ದಯವಿಟ್ಟು ಈ ವಚನಗಳನ್ನೆಲ್ಲ ನೀವು ಒಂದು ವೇಳೆ ಬರೆದಿಟ್ಟುಕೊಂಡ್ರೆ ತುಂಬ ಅನುಕೂಲಕವಾಗಿರ್ತದೆ. ಯಾಕಂದರೆ ನಾವು ಕೇಳಿದ್ದು ಮರ್ತು ಬಿಡ್ತೇವೆ. ಅದರಿಂದ ಇದನ್ನೆಲ್ಲ ನೀವು ಒಂದು ವೇಳೆ ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡೋಣ. 7ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದಲ್ಲಿ 9ನೇ ವಚನ ನೋಡೋಣ. 9ನೇ ವಚನದಿಂದ 10-11ನೇ ವಚನವರೆಗೆ ಒಳ್ಳೆ ಸೂಪರ್ ಅಂತ ವಚನ ಇದು, ಓದಿ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಯಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾಗುವುದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಹೆಂಗ್ ಕೂಗಿದರಂತೆ? ನಮಗೆ ರಕ್ಷಣೆ ಉಂಟಾದದ್ದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರಂತೆ. ಪರಲೋಕದಲ್ಲಿ ಇಂಥೊಂದು ಆರಾಧನೆ ನಾವು ಬೇಗ ನೋಡ್ಲಿಕ್ಕಿದ್ದೇವೆ. ನಾನು ಅದಕ್ಕಾಗಿ ತುಂಬ ಕಾಯ್ತಾ ಇದ್ದೇನೆ, ಪರಲೋಕಕ್ಕೆ ಹೋದ ಮೇಲೆ ಈ ದೃಶ್ಯವನ್ನು ನೋಡಬೇಕಂತ. ಯಾಕಂದರೆ ಇವತ್ತು ನೋಡ್ರಿ, ನಮ್ಮ ಈ ಪ್ರಪಂಚದಲ್ಲಿ ಎಷ್ಟೋ ಜಾತಿ ಜನಾಂಗ, ಸಾವಿರಾರು ಜಾತಿ ಜನಾಂಗದವರು ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ನೋಡಿದರೆ ಎಷ್ಟೋ ಜಾತಿ ಜನಾಂಗದವರು. ಸರ್ಕಾರ ಅದಕ್ಕೆ ಏನೇನೋ ಜಾತಿ ವಿಂಗಡಣೆ ಏನೇನೋ ಮಾಡಿದ್ದಾರೆ, ಎಲ್ಲ ಕ್ಯಾಟಗರಿ ಏನೇನೋ ಹೇಳ್ತಾರೆ. ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು ನಮಗೆ ಬೇಕಾಗಿಲ್ಲ. ಅದರಿಂದ ದೇವರ ದೃಷ್ಟಿಯಲ್ಲಿ, ಅದರ ವಿಶೇಷವಾಗಿ ಪ್ರೀತಿ ಸ್ವರೂಪದ ಯೇಸುವಿನ ದೃಷ್ಟಿಯಲ್ಲಿ ಒಬ್ಬ ದಲಿತನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನೇ. ನಮ್ಮ ಇಸ್ಲಾಂ ಧರ್ಮಕ್ಕೆ ಸೇರಿದಂಥ ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರು, ಅವರು ಕೂಡ ಯೇಸು ಸ್ವಾಮಿ ದೃಷ್ಟಿಯಲ್ಲಿ ಸಮಾನರೇ. ಉಚ್ಚ ಕುಲದವರಾಗಿರಲಿ, ಅವರು ಕೂಡ ಅವ್ರ ಬಗ್ಗೆ ನಾವು ಏನು ಮಾತಾಡೋದ ಅವಶ್ಯಕತೆ ಇಲ್ಲ. ಅವರು ನಮ್ಮ ಸಹೋದರರು. ಅವರ ಭಾವನೆಗಳ ನಂಬಿಕೆ ಏನಾರಾಗಿರಲಿ, ಅವರನ್ನು ಕೂಡ ಯೇಸು ಸ್ವಾಮಿ ಪ್ರೀತಿ ಸಮಾನವಾಗಿ ಪ್ರೀತಿ ಮಾಡ್ತಾನೆ. ಹೀಗೆ ಅದಕ್ಕೆ ಒಂದು ದಿವಸ ನಾವು ಪರಲೋಕಕ್ಕೆ ಹೋದಾಗ ನಿಜವಾಗ್ಲೂ ನಾನು ತುಂಬ ಖುಷಿಯಿಂದ ಕಾಯ್ತಾ ಇದ್ದೀನಿ. ಅಲ್ಲಿ ನೋಡ್ರಿ ಎಲ್ಲ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವ್ರು ಯಾರಂದರೆ ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನು ಆಡುವರಾಗಿದ್ದಾರೆ.
ಹಿಂದಿ ಭಾಷೆ, ಮರಾಠಿ ಭಾಷೆ, ನಮ್ಮ ಇದು ತುಳು ಆಗಿರ್ಬೋದು, ಕೊಂಕಣಿ ಆಗಿರ್ಬೋದು, ಎಷ್ಟು ಭಾಷೆಯವರೇ ಈ ಪ್ರಪಂಚದಲ್ಲಿದ್ದಾರೆ ಅಷ್ಟು ಭಾಷೆಯವರು ಕೂಡ ಪರಲೋಕದಲ್ಲಿ ಯೇಸು ಸ್ವಾಮಿ ಜೊತೆಯಲ್ಲಿ ಕಣ್ಣೀರು, ಕಷ್ಟ, ಚಿಂತೆ, ದುಃಖ, ಮರಣ ಇಲ್ಲತಕ್ಕಂಥ ಆ ಸ್ವರ್ಗದಲ್ಲಿ ಎಲ್ಲರೂ ಕೂಡ ದೇವರನ್ನು ಆರಾಧನೆ ಮಾಡ್ತಾರೆ. ಎಷ್ಟು ದೊಡ್ಡ ಸಂತೋಷ. ಅದಕ್ಕೆ ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ನನ್ನ ಆತ್ಮೀಯ ಬಂಧುಗಳೇ, ಇಲ್ಲಿ ಯೇಸು ಸ್ವಾಮಿ ಯಾವ ಕುಲವನ್ನು ನೋಡೋದಿಲ್ಲ, ಜಾತಿ ನೋಡೋದಿಲ್ಲ, ಧರ್ಮವನ್ನು ನೋಡೋದಿಲ್ಲ, ನೀವು ಯಾವ ಹಿನ್ನೆಲೆಯಿಂದ ಬಂದಂಥವ್ರು ಎಂಬುದಾಗಿ ನೋಡೋದಿಲ್ಲ. ನೋಡ್ರಿ, ಆ ಸಮಾರಿಯ ಆ ಸೀಮೆಯ ಸುಖಯರ ಎಂಬಂಥ ಆ ಊರಿಗೆ ಯಾರು ಉಚ್ಚ ಕುಲದವರು ಅಂದರೆ ಯಹೂದಿ ಕುಲದವರು ಹೋಗ್ತಾನೇ ಇರಲಿಲ್ಲ. ಅವರನ್ನು ಕೂಡ ಯೇಸು ಸ್ವಾಮಿ ಪ್ರೀತಿ ಮಾಡಿದರು. ಅದರಿಂದ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯಿಂದ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ, ದಯವಿಟ್ಟು ಈ ಜಾತಿ, ಕುಲ, ಭಾಷೆ ಭೇದ ಏನು ಬೇಕಾಗಿಲ್ಲ. ಕೆಲವು ದಿವಸಗಳ ಹಿಂದೆ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಈ ಕಾವೇರಿ ನೀರಿನ ವಿಷಯದಲ್ಲಿ ಎಷ್ಟೆಲ್ಲ ಗಲಾಟೆಗಳಾದವು, ಎಷ್ಟೆಲ್ಲ ಕೋಟಿಗಟ್ಟಲೆ ಆಸ್ತಿ ಪಾಸ್ತಿ ಎಲ್ಲ ಆದವು. ಆಮೇಲೆ ನಮ್ಮ ಇನ್ನೊಂದು ವಿಷಯ ಏನು ಗೊತ್ತಾ, ಮೈಸೂರಿನಲ್ಲಿ ನಮ್ಮ ಚರ್ಚಿನಲ್ಲಿ ಇರುವಂಥ ಒಬ್ಬ ತಮ್ಮ ಶಿವಕುಮಾರ್ ಅಂತೇಳಿ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಮನೆ ಹತ್ರ ಅವರು ಅವನ ಹಳೆ ಇಬ್ಬರು ಕೂಡ ತಮಿಳಿನಲ್ಲಿ ಮಾತಾಡ್ತಿದ್ದರಂತೆ. ಅದನ್ನು ಯಾರು ಕೇಳಿಸ್ಕೊಂಬಂದು ಇಲ್ಲಿ ತಮಿಳು ಜನರು ಇದ್ದಾರೆ, ಅದಕ್ಕೂ ಕಾವೇರಿಗೆ ಇದಕ್ಕೇನು ಸಂಬಂಧನೇ ಇಲ್ಲ, ಪಾಪ ಬದುಕೋದಕ್ಕೆ ಅಲ್ಲಿ ಹೋಗಿದ್ದಾರೆ. ಹಿಡ್ಕೊಂಡು ಸರಿಯಾಗಿ ಹೊಡೆದು ಆ ಬೈಕೆಲ್ಲ ಜಖ ಮಾಡಿ ಹೋಗ್ಬಿಟ್ರು. ಯಾಕೆ? ಇನ್ನು ತಮಿಳು ಭಾಷೆ ಮಾತಾಡ್ತಾನೆ ನಮ್ಮ ದೇಶ. ಯಾವ ಭಾಷೆ ಮಾತಾಡಿದೇನು, ಯಾವ ಕುಲದವರು, ಅವರೆಲ್ಲರೂ ನಮ್ಮ ಅಣ್ಣ ತಮ್ಮಂದರಲ್ಲವ, ಅವರೆಲ್ಲರೂ ನಮ್ಮ ಸಹೋದರರಲ್ಲವ, ಅವರು ನಮ್ಮ ದೇಶದ ಪ್ರಜೆಗಳಲ್ಲವ. ಸೊ ಈ ರೀತಿಯಲ್ಲಿ ಅದು ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಯಾವ ಜಾತಿ, ಕುಲ, ಭೇದ, ಭಾಷೆ ಯಾರು ಎಲ್ಲರನ್ನು ಕೂಡ ಪ್ರೀತಿ ಮಾಡುವಂಥ ಏಕೈಕ ದೇವರು ಯೇಸು ಸ್ವಾಮಿ. ಆ ಉದ್ದೇಶಕ್ಕೋಸ್ಕರನೇ ಅವರನ್ನು ಕೂಡ ಪ್ರೀತಿ ಮಾಡಿ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರನೇ ಯೇಸು ಸ್ವಾಮಿ ಆ ಸಮಾರ್ಯದ ಸೀಮೆಗೆ ಹೋದರು. ಸಮಾರ್ಯ ಸ್ತ್ರೀ ಜೊತೆಯಲ್ಲಿ ಅವರು ಸಂಭಾಷಣೆ ಮಾಡಿದರು. ಮುಂದೆ ಏನಾದ್ರು ಪ್ರಶ್ನೆ ಇದೆ? ಇದು ಪೂರ್ತಿ ಒಂದು ಅಧ್ಯಾಯ ಪೂರ್ತಿ ನಾವು ಓದ್ಕೊಂಡು ಬರೋದಾದ್ರೆ ಸಮಯ ಇಲ್ಲ. ಆದರೆ ಕೆಲವೊಂದು ಮುಖ್ಯವಾದ ಘಟನೆಗಳನ್ನ ನಾವು ನೋಡ್ತೇವೆ. ಏನಂತಂದ್ರೆ, ಯೇಸು ಸ್ವಾಮಿ ನೀರಡಿಕೆ ಆಗಿದೆ ಎಂಬುದಾಗಿ ನೀರು ಕೇಳ್ತಾರೆ. ಸರಿ. ಆಮೇಲೆ ಯೇಸು ಸ್ವಾಮಿನೇ ಹೇಳ್ತಾರೆ, ನಾನು ಕೊಡುವಂತ ನೀರು ನೀನು ಕುಡಿದೆ ಅಂತಂದ್ರೆ ನನಗೆ ಎಂದಿಗೂ ಬಾಯಾರಿಕೆ ಆಗೋದಿಲ್ಲ ಅಂತಂದೇಳಿ, ಹಾಗಾದ್ರೆ ಆ ನೀರನ್ನು ನನಗೆ ಕೊಡು ಅಂತಂದೇಳಿ ಆ ಸಮಾರ್ಯ ಸ್ತ್ರೀ ಕೇಳ್ತಾರೆ. ಅವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ, ನೀನು ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂಬುದಾಗಿ ಹೇಳ್ತಾರೆ. ಸೊ ನನ್ನ ಒಂದು ಪ್ರಶ್ನೆ ಏನಂತಂದ್ರೆ, ಯೇಸು ಸ್ವಾಮಿ ಆ ಜೀವದಾಯಕವಾದ ನೀರು ಕೊಡಬೇಕಾಗಿದ್ರೆ ಕೊಟ್ಟು ಕಳಿಸ್ಬೋದಾಗಿತ್ತು. ಹೌದಲ್ಲ? ಸುಮ್ಮನೆ ಸರಿ. ಯಾಕೆ ಈ ಒಂದು ಪ್ರಶ್ನೆ, ಯಾಕೆ ಯೇಸು ಸ್ವಾಮಿ ಆ ಮಾತು ಹೇಳಿದ್ರು, ನಿನ್ನ ಗಂಡನನ್ನು ಕೂಡ ಕರ್ಕೊಂಡು ಬಾ ಅಂತಂದೇಳಿ? ಏನು ಉದ್ದೇಶ ಏನಿತ್ತು ಅಂತ? ಸರಿ ಸರಿ. ಯೇಸು ಸ್ವಾಮಿ ಮೈಂಡಲ್ಲಿ ಏನು ಉದ್ದೇಶ ಇತ್ತು ಅಂತ? ಕೊನೆಗೆ ಆ ಯೇಸು ಸ್ವಾಮಿ ಆ ಸಮಾರಸ್ಥರ ಲೈಫ್ ಜೀವನವನ್ನೇ ಟಚ್ ಮಾಡ್ತಾರಲ್ಲ. ಹೌದು. ಸರಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದರಿಂದ ಮುಂದೆ ಆಗಲೇ ನಾವು ಸಮಾರ್ಯದ ಸೀಮೆಯನ್ನು ಅದು ಹೋಗಲೇಬೇಕಾಗಿದೆ. ಯಾಕಂದರೆ ದೇವರು ಅವರನ್ನು ಕೂಡ ಪ್ರೀತಿ ಮಾಡಿದರು. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಭಾಷೆ ಮಾತಾಡಿದರು, ಯಾವುದೇ ಜನ ಎಲ್ಲರೂ ಕೂಡ ನಮ್ಮ ಸಹೋದರ ಸಹೋದರಿ. ತಮಿಳು ಭಾಷೆ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡೋದಾಗಲಿ. ಇನ್ನೊಂದು ವಿಷಯ, ಅಲ್ಲಿ ಟಿ ವಿ ಎಲ್ಲ ನೋಡ್ತಾ ಇದ್ದೆ, ಅಲ್ಲಿ ಯಾರು ನಮ್ಮ ಕರ್ನಾಟಕದ ಕನ್ನಡ ಜನರಲ್ಲಿ ಇರೋದರಿಂದ ಅವ್ರನ್ನ ಮೋಗ ಯಾರೋ ಕೆಲವರು ಅವ್ರ ಮನುಷ್ಯತ್ವ ಹೃದಯ ಇದೆ ಗೊತ್ತಿಲ್ಲ, ಅವ್ರ ಮೇಲೆ ಸುಮ್ಮನೆ ಅಮಾಯಕರು ಹಲ್ಲೆ ಮಾಡಿದಂಥದ್ದು, ಅದು ಕೂಡ ತಪ್ಪೆ. ಸರಿ, ಅದರಿಂದ ಇದು ಯಾವುದು ಮಾಡಬಾರ್ದು. ಈಗ ಇದಕ್ಕಿಂತ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾಗಿದ್ದರೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀನು ಹೋಗಿ ಗಂಡನನ್ನು 16ನೇ ವಚನ ಅಲ್ರ? ಹೌದು. ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರ್ಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು ನನಗೆ ಗಂಡನಿಲ್ಲ ಅಂದಳು ಅಂತ ನೋಡ್ತೇವೆ. ಯಾಕೆ ಈ ಪ್ರಶ್ನೆ ಕೇಳಿದ್ರಂದರೆ, ಯೇಸು ಸ್ವಾಮಿ ಈಕೆ ಜೀವಿತವನ್ನು ಬದಲಾಯಿಸಬೇಕಾಗಿತ್ತು. ಯಾಕಂದರೆ ಈ ಸ್ತ್ರೀ ಬಂದು ಹೆಚ್ಚು ಕಡಿಮೆ ಒಂದು 5 ಗಂಡಂದರ ಜೊತೆಯಲ್ಲಿ ನೋಡಿ, 18ನೇ ವಚನದಲ್ಲಿ ನಿನಗೆ 5 ಮಂದಿ ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. 5 ಗಂಡನ ಜೊತೆಯಲ್ಲಿ ಜೀವನ ಮಾಡಿ
ಏನು ಕಾರಣ ಗೊತ್ತಿಲ್ಲ ಬಿಟ್ಬಿಟ್ಟು ಈಗ 6ನೇ ಒಬ್ಬ ವ್ಯಕ್ತಿ ಜೊತೆಲಿ ಸಂಬಂಧ ಇಟ್ಟಿದ್ದೆ. ಅನೈತಿಕ ಸಂಬಂಧ ಅಂತ ನಾವು ನೋಡ್ತೀವಿ. ಅನೈತಿಕ ಸಂಬಂಧ, ಅಧಿಕೃತವಾದಂಥ ಗಂಡಂದಿರಲ್ಲ, ಅಧಿಕೃತವಾದಂಥ ಹೆಂಡತಿನ ಅಲ್ಲ ಈ ಥರ. ಹೀಗಾಗಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಿಮಗೆ ಗೊತ್ತಲ್ಲ, ನೀತಿವಂತರನ್ನು ನಾನು ಕರೆಯೋದಕ್ಕೆ ಬಂದಿಲ್ಲ. ಹೌದು. ತಪ್ಪಿ ಹೋದಂಥ ಒಂದು ಕುರಿ ಬಗ್ಗೆ ಹೇಳ್ತಾರಲ್ಲ, 99 ಜನ ನೀತಿವಂತರು ಇದ್ದಾರೆ, ಅವನು ಕರೆಯೋದಕ್ಕೆ ಬಂದಿಲ್ಲ, ಯಾಕಂದ್ರೆ ಅವರು ನೀತಿವಂತರು. ಆದರೆ ಕೆಟ್ಟು ಹೋದಂಥ ಒಬ್ಬ ಪಾಪಿಯನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದೆ. ಅದೇ 1 ತಿಮೋಥಿ 1:15 ಕೂಡ ಕ್ರಿಸ್ತ ಯೇಸು ಪಾಪಿಗಳನ್ನು ನೋಡಿ ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಅಂತ ಪೌಲ್ ಹೇಳಿದ. ಆತನ ಅವರಲ್ಲಿ ನಾನೇ ಪ್ರಧಾನವಾದಂಥ ಪಾಪಿ ಅಂತ ಹೇಳ್ತಾನೆ. ಆನಂದ ಏನಿಲ್ಲ, ಸಮಾಜದಲ್ಲಿ ಕೆಟ್ಟವ್ರನ್ನ ಯಾರು ಪ್ರೀತಿ ಮಾಡೋದಿಲ್ಲ, ಕೆಟ್ಟವ್ರನ್ನ ಎಲ್ಲ ದ್ವೇಷ ಮಾಡ್ತಾರೆ. ಎತ್ತ ತಂದೆ ತಾಯಿಗಳು ಕೂಡ ತಮ್ಮ ಮಗ ತಮ್ಮ ಮಗಳು ಯಾರೋ ಒಂದು ತಪ್ಪಂತ ಕೆಲಸ ಮಾಡಿದಾಗ ತಕ್ಷಣವೇ ಅವ್ರ ಮೇಲಿದ್ದಂಥ ಪ್ರೀತಿ ಹೊರಟೋಗ್ಬಿಡ್ತದೆ. ಅವ್ರು ಹೊಡಿಯೋದಕ್ಕೆ, ಹಲ್ಲೆ ಮಾಡೋದಕ್ಕೆ, ಮನೆ ಬಿಟ್ಟು ಓಡಿಸೋದಕ್ಕೆ ಎಷ್ಟೋ ಘಟನೆಗಳು ನೋಡ್ಬೋದು. ಸೊ ಅದರಿಂದ ಈ ಹೆಂಗಸು ಕೆಟ್ಟೋಗ್ಬಿಟ್ಟಿದ್ದಾಳೆ. ಈಕೆ ಜೀವಿತವನ್ನು ಒಳ್ಳೆತನಕ್ಕೆ ಪರಿವರ್ತನೆ ಮಾಡಬೇಕು, ಅದೇ ಯೇಸು ಸ್ವಾಮಿ ಉದ್ದೇಶ. ಆ ಒಂದು ಉದ್ದೇಶದಿಂದನೇ ಅವಳ ಲೈಫ್ ಸ್ಟೈಲ್ನ ಬದಲಾವಣೆ ಮಾಡಬೇಕು. ಆಮೇಲೆ ಆಕೆ ನಿಜವಾಗ್ಲೂ ಹೇಳ್ಬೇಕಾಗಿದ್ರೆ ಅವಳ ಪಾಪಗಳನ್ನು ಮುಚ್ಚಾಕ್ಬೋದಾಗಿತ್ತು. ಹೌದಾ? ಇಲ್ಲ, ನನಗೆ ಮದುವೆನೇ ಆಗಿಲ್ಲ, ಇಲ್ಲಾಂದ್ರೆ ಇರೋ ಒಬ್ಬ ಗಂಡನ ಕರ್ಕೊಂಬಂದು ಇವನೇ ನನ್ನ ಮದುವೆ, ಯಾರೋ ಗುರುಗಳು ಬಂದಿದ್ದಾರೆ, ನನ್ನ ಗಂಡ ಅಂತ ಒಪ್ಪಿಗೆ ಏನೋ ಏನೋ ಒಂದು ಮೇಕಪ್ ಮಾಡ್ಬೋದಾಗಿತ್ತು. ಆದರೆ ಈಕೆಯಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ನನಗೆ ತುಂಬ ಇಷ್ಟ ಅಂತಂದರೆ, ತನ್ನ ಯಥಾರ್ಥವಾದಂಥ ಜೀವಿತವನ್ನು ಯೇಸು ನನಗೆ ಗಂಡನಲ್ಲ. ಎಸ್, ಅದಕ್ಕೆ ವಾಕ್ಯದಲ್ಲಿ ಒಂದಿದೆ, ಪಾಪಗಳನ್ನು ಮುಚ್ಚಿಟ್ಟುಕೊಂಡವನಿಗೆ ಅಶುಭ, ಅದನ್ನು ಅರಿಕೆ ಮಾಡಿ ಬಿಟ್ಬಿಟ್ರೆ ಕರುಣೆ ದೊರೆತದು. ಅದರಿಂದ ಪ್ರಿಯ ವೀಕ್ಷಕರೇ, ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ನನ್ನ ಕ್ರೈಸ್ತ ಸಹೋದರ ಸಹೋದರಿಯರೇ, ನಿಮ್ಮಲ್ಲಿ ಕಳಕಳಿನ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಪಾಪವು ನಮಗೆ ಶಾಪವನ್ನು ತರ್ತದೆ. ಶಾಪದಿಂದ ನಮ್ಮ ಜೀವಿತದಲ್ಲಿ ಕಾಯಿಲೆ ಬರುತ್ತದೆ, ಅನೇಕ ಸಮಸ್ಯೆಗಳಿಗೆ ಗುರಿ ಆಗ್ತಾ ಇರೋದು, ಹೇಳ್ತಿರೋದು ಪಾಪದಿಂದ ಶಾಪ, ಶಾಪದಿಂದ ಕಾಯಿಲೆಗಳು, ಅನೇಕ ತರುವಂಥ ಸಮಸ್ಯೆಗಳು, ಇಕ್ಕಟ್ಟಿನ ಪರಿಸ್ಥಿತಿಗೆ ಕೊಂಡು ದಿನದಿಂದ ದಿನಕ್ಕೆ ನಾವು ಕ್ಷೀಣವಾಗಿ ಹೋಗ್ತೇವೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ. ಯೇಸು ಸ್ವಾಮಿ ಕೊಡುವಂಥ ಉಚಿತಾರ್ಥ ಒಂದು ವರ, ನಿತ್ಯ ಜೀವ, ಪರಿಹಾರ. ನಿಮ್ಮ ಜೀವಿತದಲ್ಲಿ ನೀವು ಎಂಥ ತಪ್ಪು ದೋಷಗಳನ್ನು ಮಾಡ್ತಾ ಮನಸ್ಸಾಕ್ಷಿಯಲ್ಲಿ ನೊಂದುಕೊಂಡು ಅದನ್ನು ಮುಚ್ಚಿಟ್ಟುಕೊಂಡು ಇರೋದು ಬೇಕಾಗಿಲ್ಲ. ನಿಮ್ಮ ಪಾಪಗಳನ್ನು ಕ್ಷಮಿಸುವಂಥ ಒಬ್ಬ ದೇವರು ಯೇಸು ಕ್ರಿಸ್ತನು. ಇವತ್ತು ಸಾವಿರಾರು ಜನ ಯೇಸು ಕ್ರಿಸ್ತನ ನಂಬುವುದಕ್ಕೆ ಯೇಸು ಕ್ರಿಸ್ತನ ಕೊಡ್ತಕ್ಕಂಥ ಪಾಪದ ಪರಿಹಾರ, ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ ಹೊಂದಿಕೊಂಡು ಜೀವನದಲ್ಲಿ ಒಳ್ಳೆತನದಿಂದ ಜೀವನ ಮಾಡೋದಕ್ಕೆ. ಕೆಟ್ಟವರನ್ನು ಯಾರು ಪ್ರೀತಿ ಮಾಡೋದಿಲ್ಲ, ಆದರೆ ಯೇಸು ಸ್ವಾಮಿ ಮಾತ್ರ ಪ್ರಪಂಚದಲ್ಲಿ ಕೆಟ್ಟವರನ್ನು, ಕೆಟ್ಟು ಹೋದವರನ್ನು ಪ್ರೀತಿಸಿ, ಗೌರವಿಸಿ, ಸನ್ಮಾನಿಸಿ ಅವನ ಸಮಾಜದಲ್ಲಿ ಉತ್ತಮವಾದ ವ್ಯಕ್ತಿಗಳನ್ನಾಗಿ ರೂಪಿಸುವಂಥ ಏಕೈಕ ದೇವರು ಯೇಸು ಸ್ವಾಮಿ. ಆ ಯೇಸು ಸ್ವಾಮಿಗೆ ನೀವು ಪ್ರೀತಿ ಮಾಡ್ತಾನೆ, ನೀವು ಅವರನ್ನು ಪ್ರೀತಿ ಮಾಡ್ತೀರಾ? ಅವ್ರು ನಂಬ್ರಿ, ಪ್ರೇಯರ್ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಸಂತೋಷ, ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದು. ಸರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ನಾವು ಚರ್ಚೆಗೆ ಹೋಗೋಣ. ಈ ಒಂದು ವಿಷಯಕ್ಕೋಸ್ಕರ ಆನಂದವರೇ ಯೇಸು ಸ್ವಾಮಿ ಅವಳ ಲೈಫನ್ನು ಹೋಗಿ ಟಚ್ ಮಾಡ್ತಾರೆ. ಅದು ನೀವು ಹೇಳಿದ್ರಲ್ಲ, ಆಕೆ ಒಪ್ಕೊಂಡ್ಲು, ತನ್ನ ನಿಜ ಸ್ಥಿತಿಯನ್ನು ಒಪ್ಕೊಂಡ್ಲು ಅಂತಂದೇಳಿ. ನಿಜ ನಿಜ. ಇನ್ನೊಂದು ಪ್ರಸಂಗ ನನಗೆ ಭಾಳ ಇಷ್ಟವಾಗಿರ್ತಕ್ಕಂಥ ಸನ್ನಿವೇಶ ಏನು ಅಂತಂದರೆ, ಕಾನಾನ್ಯ ಸ್ತ್ರೀ ಒಬ್ಳು ಯೇಸು ಸ್ವಾಮಿ ಹತ್ರ ಬರ್ತಾರೆ. ನಿಜ ನಿಜ ನಿಜ. ಬಂದ ತಕ್ಷಣ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಮಗ, ಆ ಸ್ತ್ರೀ ಹೇಳ್ತಾಳೆ, ನನ್ನ ಮಗಳಿಗೆ ದೆವ್ವ ಹಿಡ್ದೈತಿ, ಸಹಾಯ ಮಾಡು ಅಂತಂದೇಳಿ. ಆವಾಗ ಆ ಸ್ತ್ರೀ, ಯೇಸು ಸ್ವಾಮಿ ಹೇಳ್ತಾರೆ, ಮಕ್ಕಳು ತಿನ್ನುವ ರೊಟ್ಟಿಯನ್ನ ನಾಯಿ ಮರಿಗಳಿಗೆ ಹಾಕೋದಿಲ್ಲ. ಇಮಿಡಿಯೇಟ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾಳ ಅವಳು. ಹೌದು ಸ್ವಾಮಿ, ನೀನು ಹೇಳಿದ್ ನಿಜ, ಆದರೆ
ಆ ಮೇಜಿನ ಮಕ್ಕಳು ರೊಟ್ಟಿ ತಿನ್ನುವಾಗ ಮೇಜಿನ ಮೇಲಿಂದ ಕೆಳಗಡೆ ಬೀಳ್ದತ್ತಲ್ಲ ಪುಡಿ, ಆ ಪೌಡ್ರ್, ಆ ಪುಡಿನಾದ್ರೂ ನಾಯಿಗಳು ತಿಂತಾವಲ್ಲ ಅಂತ ಹೇಳಿದ ತಕ್ಷಣ ಯೇಸು ಸ್ವಾಮಿಗೆ ತಕ್ಷಣ ಮನಸ್ಸು ಬದಲಾಗಿ ಅಲ್ಲಿ ತನಕ ಆ ಸ್ತ್ರೀಯನ್ನು ನಾಯಿಗೆ ಕಂಪೇರ್ ಮಾಡಿ ಹೇಳಿದಂತ ಯೇಸು ಸ್ವಾಮಿ, ಅಮ್ಮ ನಿನ್ನ ನಂಬಿಕೆ ದೊಡ್ಡದು ಅಂತ. ಅಂದರೆ ಅಕ್ಸೆಪ್ಟೆನ್ಸ್, ಅಂದರೆ ನಾನೊಬ್ಬ ಪಾಪಿ ಅಂತಂದೇಳಿ ಯಾರು ಒಪ್ಕೊಂತಾರಲ್ಲ, ಅವಾಗ ದೇವ್ರು ಖಂಡಿತ ಅವರಿಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ. ಅದಕ್ಕೆ ಯೇಸು ಸ್ವಾಮಿ ನೋಡ್ರಿ, ಪಾಪ 32ನೇ ಕೀರ್ತನೆಯಲ್ಲಿ ಯಾರ ಪಾಪ ಪರಿಹಾರವಾಗಿದೆಯೋ, ಯಾರ ದ್ರೋಹಗಳು ಬಿಡುಗಡೆ ಆಗಿದ್ದೋ ಅವರೇ ಭಾಗ್ಯವಂತ. ಅದನ್ನು ಕೊಡ್ತಕ್ಕಂಥವ್ರು ಯಾರು? ಯೇಸು ಸ್ವಾಮಿ. ರೈಟ್, ಭಾಳ ಸಂತೋಷ. ಮತ್ತೆ ಹೌದು, ಇನ್ನು ಮುಂದೆ ಅವರ ಸಂಭಾಷಣೆಯಲ್ಲಿ ನಾವು ನೋಡ್ತೇವೆ, ಅಂದ್ರೆ ಯೇಸು ಸ್ವಾಮಿಗೂ ಮತ್ತೆ ಆ ಸ್ತ್ರೀಯ ಸಂಭಾಷಣೆಯಲ್ಲಿ ಮುಂದೆ ಆರಾಧನೆ ಬಗ್ಗೆ ಮಾತಾಡ್ತಾರೆ. ಹೌದಲ್ಲ, ಏನಂತಂದ್ರೆ ಬೆಟ್ಟದ ಮೇಲೆ ನಾವು ಆರಾಧನೆ ಮಾಡ್ತೀವಿ, ನೀವು ಯೆರೂಸಲೇಮಿಗೆ ಆರಾಧನೆ ಮಾಡಬೇಕು ಎಂಬುದಾಗಿ ಡಿಸ್ಕಷನ್ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಎದಕ್ಕೆ ಈ ಆರಾಧನೆ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅಂತ. ಅವಳ ಲೈಫ್ ಚೇಂಜ್ ಆಗೋಗ್ಬಿಡ್ತು. ಈಗ ಫಸ್ಟ್ ಆರಾಧನೆಗೆ ಬಂದ್ಬಿಡ್ತದೆ. ನಿಜವಾಗ್ಲೂ ಆನಂದ್ ಅವರೇ, ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಎಂಥ ಕೆಟ್ಟವರಾಗಿದ್ದರು ಹೆಣ್ಮಕ್ಳಿಗೆ ಏನಿದ್ರು ಕೂಡ ಅವರಲ್ಲಿ ಏನೋ ಒಂದು ಒಳ್ಳೆ ಗುಣ ಇರ್ತದಂತ, ರಿಯಲ್. ಅದೇ ರೀತಿ ಈ ಸ್ತ್ರೀ ಕೂಡ ಎಷ್ಟೋ ಕೆಟ್ಟು ಹೋಗಿದ್ರು ಕೂಡ ಅವಳಲ್ಲಿ ಒಂದು ಉದಾಹರಣೆ ಒಳ್ಳೆಯ ಗುಣ ಏನಂತಂದರೆ, ದೇವರನ್ನು ಹೇಗೆ ಆರಾಧನೆ ಮಾಡಬೇಕು, ಯಾವ ದೇವರನ್ನು ಆರಾಧನೆ ಮಾಡಬೇಕು, ಎಲ್ಲಿ ಆರಾಧನೆ ಮಾಡಬೇಕಂತ ಆಕೆಯಲ್ಲಿ ಒಂದು ಪ್ರಶ್ನೆ, ಆಕಾಂಕ್ಷೆ. ಭಾಳ ಒಳ್ಳೆಯ ಅದ್ಭುತವಾದಂಥ ಒಂದು ಇದು. ಅದಕ್ಕೆ ನೋಡ್ರಿ, ಅಲ್ಲಿ 22ನೇ ವಚನದಲ್ಲಿ ಬರಬೇಕಾದ ರಕ್ಷಣೆ ಯಹೂದ್ಯರ ಒಳಗಿಂದಲೇ ಬರುತ್ತದೆ ಅಷ್ಟೇ. ಆದ್ದರಿಂದ ಯೇಸುಸ್ವಾಮಿ ಉತ್ತರ ಹೇಳ್ತಾರೆ ಅದಕ್ಕೆ, ಆದ್ದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಏನಂತೆ ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು ಅಂತ ಹೇಳಿ, ಅದಿರಲಿ ಸತ್ಯಭಾವದಿಂದ ದೇವರನ್ನು ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಏನಂತೆ ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ ಅಂತ ಹೇಳಿ, ದೇವರ ಆತ್ಮಸ್ವರೂಪನು ಆತನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಬೇಕು ಅಂದನು. ಇಲ್ಲಿ ಯೇಸು ಸ್ವಾಮಿನ ಉತ್ತರ ಕೊಟ್ಬಿಟ್ರು. ನಾನಿದೇನು ಜಸ್ಟ್ ಹೆಚ್ಚಿಗೆ ಹೇಳಬೇಕಂತ ಅವಶ್ಯಕತೆ ಇಲ್ಲ. ಆದರೂ ಕೂಡ ನಮ್ಮ ವೀಕ್ಷಕರಿಗೆ ಇನ್ನಷ್ಟು ಇದರ ಬಗ್ಗೆ ಸ್ಪಷ್ಟವಾಗಿ ಒಂದು ಸಂಕ್ಷಿಪ್ತವಾದಂಥ ಒಂದು ಇದಕ್ಕೆ ನಾನು ವಿವರಣೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಏನಂದರೆ, ಲೋಕದಲ್ಲಿ ಮನುಷ್ಯನಿಗೆ ಎಷ್ಟೋ ಜ್ಞಾನ ಇದೆ, ಎಲ್ಲ ಜ್ಞಾನ ಇದೆ. ನಮ್ಮ ಭಾರತ ದೇಶದ ಅಬ್ದುಲ್ ಕಲಾಂ ಅವರು ನಮ್ಮ ಭಾರತ ದೇಶದ ಮಹಾನ್ ದೊಡ್ಡ ವಿಜ್ಞಾನಿ. ನಮ್ಮಲ್ಲಿ ಇಂತಿಂಥ ಜ್ಞಾನಿಗಳಿಲ್ಲ. ಬಟ್ಟು ಪ್ರಪಂಚದ ಎಲ್ಲ ಹುಡುಕ್ತಾ ಬಂದರೆ ಎಲ್ಲ ಜ್ಞಾನ ಮನುಷ್ಯನಿಗಿದ್ರೂ ಕೂಡ ದೇವರ ಕುರಿತಂಥ ಜ್ಞಾನ ನಾವು ಇಲ್ಲ ಅಂತ ಹೇಳೋದು ತಪ್ಪಾಗ್ತದೆ ಏನೋ ಗೊತ್ತಿಲ್ಲ. ಆದರೆ ಸತ್ಯವೇದ ಪ್ರಕಾರವಾಗಿ ದೇವರಂದರೆ ಯಾರು, ಅವರು ಹೇಗಿರಬೇಕು, ಎಲ್ಲಿದ್ದಾರೆ, ಅವರ ಸ್ವರೂಪ ಏನು, ಅವರ ಗುಣಗಳು ಏನು, ಅವರ ಜೀವನದ ಎಲ್ಲ ಮೌಲ್ಯಗಳು ಏನು, ನಿಜವಾಗ ನಾನು ಯಾರಿಗೂ ಭಾಳ ತಿಳುವಳಿಕೆ ಕಡಿಮೆ ಅಂತ ಹೇಳ್ತೇನೆ. ನಾವು ಯಾರ ಮೇಲೆ ದೂಷಣೆ ಮಾಡ್ತಾ ಇಲ್ಲ, ಅದು ನಿಜಾಂಶ ಅಷ್ಟೇ. ನಾನು ಕೂಡ ಭಾಳ ಜನರ ಹತ್ರ ಕೇಳಿದ್ದೇನೆ. ಅವ್ರು ಹೇಳ್ತಾರೆ, ಯಾರು ಹೆಂಗಿದ್ರೆ ಏನ್ರಿ ನಾವು ಓದಿವ ಕೈ ಮುಗಿದಿವ ಅಂತೇಳಿ. ನಮ್ಮ ಕ್ರೈಸ್ತರಲ್ಲಿ ಕೂಡ ಭಾಳ ಜನ ಕೇಳಿದೆ, ಅದೆಲ್ಲ ಏನ್ರಿ ಹೋಗ್ತೀವಿ ಚರ್ಚೆ ಹೋಗ್ತೀವಿ, ಫಾಸ್ಟ್ ಪ್ರಸಂಗ ಮಾಡ್ತಾರೆ, ಆಶೀರ್ವಾದ ಮಾಡ್ತೀವಿ, ಅಷ್ಟೇ ನಮಗೆ ಗೊತ್ತು. ನಮ್ಮಲ್ಲಿ ಕೂಡ ನಮ್ಮ ಕ್ರೈಸ್ತರಲ್ಲಿ ಕೂಡ ಭಾಳ ಜನ ದೇವರ ಬಗ್ಗೆ ತಿಳ್ಕೊಂಡ್ರೆ ಭಾಳ ಕಡಿಮೆ ಅನ್ನಿಸ್ತದೆ ನನ್ನ ಪ್ರಕಾರ. ಯಾಕಂದರೆ ಸರಿಯಾಗಿ ಬೈಬಲ್ ಓದಂಗಿಲ್ಲ, ಕಲಿಬೇಕಂತ ಆಸೆ ಇರಲಿ. ಅದರಿಂದ ಅಲ್ಲಿ ಯೇಸು ಸ್ವಾಮಿಯ ಆ ಸ್ತ್ರೀಗೆ ಭಾಳ ಸ್ಪಷ್ಟವಾದ ಉತ್ತರ ಕೊಡ್ತಾನೆ. ದೇವರಂದರೆ ಯಾರು? ಭಾಳ ಶಾರ್ಟಾಗಿ, ದೇವರಂದರೆ ಮನುಷ್ಯನ ಕಲ್ಪನೆಯಿಂದ ಬರ್ತಕ್ಕಂಥದ್ದು, ಮನುಷ್ಯನ ಊಹೆಗೆ, ಮನುಷ್ಯನ ಬುದ್ಧಿಶಕ್ತಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಇರ್ತಕ್ಕಂಥದ್ದು ದೇವರಲ್ಲ. ದೇವರು ಆತ್ಮಸ್ವರೂಪನು, ಆಕಾಶ ಭೂಮಿ. ಅದಕ್ಕೆ ನಾನು ಕೂಡ ಕೆಲವು ಹೇಳ್ತೇನೆ, ದೇವರಂದರೆ, ನಾನು ಹೇಳ್ತೇನೆ ನೋಡ್ರಿ, ದೇವರಂದರೆ ಸೃಷ್ಟಿಕರ್ತನಾಗಿರಬೇಕು, ಸರ್ವವನ್ನು ಸೃಷ್ಟಿ ಮಾಡಿದವನಾಗಿರಬೇಕು. ದೇವರಂದರೆ ಸರ್ವವ್ಯಾಪಿ, ಎಲ್ಲೆಲ್ಲಿ ಇರುವಂಥವನಾಗಿರಬೇಕು. ದೇವರಂದರೆ ಆತ್ಮಸ್ವರೂಪನಾಗಿರಬೇಕು, ಒಂದು ವಸ್ತು ಅಲ್ಲ. ಆಮೇಲೆ ದೇವರಂತಂದರೆ ಸರ್ವವಲ್ಲಭ, ಆಲ್ಮೈಟಿ ಗಾಡ್ ಆಗಿರಬೇಕು.
ಬೆಂಕಿ, ಗಾಳಿ, ಆಮೇಲೆ ನೀರಿದು 3 ಮಹಾನ್ ಶಕ್ತಿ. ಹೌದಾ? ಇದನ್ನು ತಡೆಗಟ್ಟಕ್ಕೆ ಯಾರಿಂದ ಆಗೋದಿಲ್ಲ. ಸೊ ಹಾಗಾಗ್ಬಿಟ್ಟು ಇದು ಈ ಶಕ್ತಿಗಳಿಗಿಂತಲೂ ಮೇಲಾಗಿರ್ತಕ್ಕಂಥವನೇ ಸರ್ವಶಕ್ತ, ಆಲ್ಮೈಟಿ ಗಾಡ್ ಅಂಥವನಾಗಿರಬೇಕು. ಆಮೇಲೆ ಐದಾಗಿ ಪ್ರೀತಿ ಸ್ವರೂಪನಾಗಿರಬೇಕು, ವ್ಯಕ್ತಿತ್ವವುಳ್ಳವನಾಗಿರಬೇಕು ದೇವರು. ಅಂದರೆ ನಮ್ಮ ನೋವು, ನಮ್ಮ ನಲಿವೆಗಳು, ನಾವು ಒತ್ತರೆ ಅಳಬೇಡ, ನಮ್ಮ ದುಃಖದಲ್ಲಿ ಸ್ಪಂದಿಸುವಂತನಾಗಿರಬೇಕು. ಆಮೇಲೆ 7ನೇದಾಗಿ ನೋಡಬೇಕಾಗಿದ್ರೆ ದೇವರ ನಮ್ಮ ಎಲ್ಲರ ಪ್ರಪಂಚದ ಎಲ್ಲ ಜಾತಿ ಜನಾಂಗದವರಿಗೆ ಆತನ ಏಕೈಕ ಪರಮ ಪಿತ ಅಂದರೆ ತಂದೆಯಾಗಿರಬೇಕು. ಇದೆಲ್ಲ ಒಟ್ಟುಗೂಡಿಸಿನೇ ಯೇಸುಸ್ವಾಮಿ ಹೇಳ್ತಾರೆ ದೇವರ ಆತ್ಮಸ್ವರೂಪನು. ಅಷ್ಟೇ, ಅದನ್ನು ಆರಾಧನೆ ಮಾಡಬೇಕಂತ ಹೇಳ್ತಾರೆ. ಆರಾಧನೆ ಮಾಡೋದಕ್ಕೆ ನಿರ್ದಿಷ್ಟವಾದ ಯಾವ ಸ್ಥಳ ಇಲ್ಲ. ಮನೆಯಲ್ಲಿ ಮಾಡ್ಬೋದು, ಮನದಲ್ಲಿ ಮಾಡ್ಬೋದು, ಮರ್ತೇಳಕ್ಕೆ ಮಾಡ್ಬೋದು, ದೇವ್ರಿಗೆ ಎಲ್ಲಾರ ನಾವು ಪ್ರೇಯರ್ ಮಾಡ್ಬೋದು. ಸರಿನಾ? ಸರಿ, ರೈಟ್. ಲಾಸ್ಟ್ ಇನ್ನು ಏನಾರು ಇದೆಯಾ? ಅದೇ ಮುಂದೆ ಅವರ ಸಂಭಾಷಣೆಯಲ್ಲಿ ಮುಂದುವರಿಸ್ತಾ ಆಕೆ ಯೇಸುಸ್ವಾಮಿ ಹತ್ರ ಮಾತನಾಡಿ ಅವಳು ಊರಿಗೆ ಹೋಗಿ, ಅಂದರೆ ಅವಳ ತನ್ನ ಸ್ವಂತ ಹಳ್ಳಿಗೆ ಹೋಗಿ, ಗ್ರಾಮಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಜನಗಳ ಹತ್ರ ಅಲ್ಲ, ಇಲ್ಲಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅವನು ಮೆಸ್ಸಿಯನೋ ಏನೋ. ಸರಿ ಸರಿ, 29ನೇ ವಚನದ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು, ಮೆಸ್ಸಿಯನೋ ಏನೋ ಬಂದು ನೋಡ್ರಿ ಎಂಬುದಾಗಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಈ ಸ್ತ್ರೀ ಹೋಗಿ ಮಾತನಾಡಿ ಹೇಳ್ತಾಳೆ. ಸರಿ, ಅವರೆಲ್ಲರೂ ಕೂಡ ಬಂದರು ಅಂತ. ಆ ಸ್ತ್ರೀ ಅಲ್ಲಿ ಓದ್ಲಂತ? ಅಲ್ಲಿ ಯಾಕೆ ಓದ್ಲು, ಯಾಕೆ ಸುಮ್ಮನೆ ಮನೆಗೆ ಹೋಗ್ಬೇಕಾಯ್ತು. ಹೌದು, ರೈಟ್ ರೈಟ್, ವೆರಿ ಗುಡ್ ವೆರಿ ಗುಡ್. ಭಾಳ ಒಳ್ಳೆ ಪ್ರಶ್ನೆ. ನೋಡಿ, ಅದು 29ನೇ ವಚನ ಅಲ್ತಾ ನೀವು ಕೇಳ್ತಾ ಇರೋದು? ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನು. ನೋಡಿರಿ, ಎಂಥ ಕೆಟ್ಟೋದಂಥ ಹೆಂಗಸಾದರೂ ಕೂಡ ಇವಳು ಪರಿವರ್ತನೆ ಹೊಂದಿಕೊಂಡ ಮೇಲೆ ಬರಬೇಕಂತ ಕ್ರಿಸ್ತನ. ನೋಡಿ ಆನಂದವರೇ, ನಮ್ಮ ಕೆಲವು ಅನೇಕ ಭಕ್ತರಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಅದಂತ ನಮಗೆ ಬೇಕಾಗಿಲ್ಲ. ಭಾಳ ಜನರಲ್ಲಿ ಒಂದು ನಿರೀಕ್ಷೆ ಇದೆ. ನಿಮಗೆ ಗೊತ್ತರ, ಈ ಲೋಕಕ್ಕೆ ಒಬ್ಬ ರಕ್ಷಕನು ಬರಬೇಕು, ಈ ಲೋಕವನ್ನು ದೇವರೇ ಆಡಳಿತ ಮಾಡಬೇಕು, ದೇವರ ರಾಜ್ಯ ಬರಬೇಕಂತೇಳಿ ಎಲ್ಲ ಜಾತಿ ದಣದು ಎದುರು ನೋಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಲ್ಲ? ದೇವರೇ ಈ ಮನುಷ್ಯ ಆಡಳಿತ ಮಾಡಿ, ದೇವರೇ ಅದು ರೈಟ್. ಅದಕ್ಕೆ ಬರತಕ್ಕ ಕ್ರಿಸ್ತನ ಅವನೇನು. ಯಾಕಂದರೆ ಇವರು ಯಹೂದ್ಯರು, ಈ ಮಿಶ್ರ ಕುಲದವರು ಅಂತ ನೋಡಿದ್ವಲ್ಲ, ಇವರಲ್ಲಿ ಕೂಡ ಒಂದು ನಂಬಿಕೆ ಇತ್ತು, ಯೇಸು ಕ್ರಿಸ್ತನ ಲೋಕಕ್ಕೆ ಬರ್ತಾನೆ, ದೇವರು ಮನುಷ್ಯನಾಗಿ ಲೋಕಕ್ಕೆ ಬರ್ತಾನೆ. ಆಮೇಲೆ ಮನುಷ್ಯನಾಗಿ ಅವತರಿಸಿದಂಥ ದೇವರೇ ದೇವರು ಎಂಬುದಾಗಿ ಅನೇಕ ಕೆಲವು ಧರ್ಮಗಳಲ್ಲಿ ಕೂಡ ಅದರ ಬಗ್ಗೆ ಉಲ್ಲೇಖ ಇದೆ. ಆಯಿತಾ? ಸೊ ಇವರಲ್ಲಿ ಕೂಡ ಒಂದು ನಿರೀಕ್ಷೆ ಇತ್ತು, ಬರಬೇಕಾದ ಕ್ರಿಸ್ತನ ಅವನೇನು, ಯೇಸು ಕ್ರಿಸ್ತ ರಕ್ಷಕನವನು ಅಂತ ಹೇಳಿದಾಗ ಸರಿ. ಯಾಕಂದರೆ ಅವನು ಏನು ಹೇಳ್ತಾನೆ, ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಇದುವರೆಗೆ ನಾನು ಮಾಡಿದ್ದನ್ನೆಲ್ಲ ನನಗೆ ಹೇಳಿಬಿಟ್ಟು ನನ್ನ ಜೀವನದಲ್ಲಿ ಪರಿವರ್ತನೆ ಆಗಿಬಿಡ್ತು. ನಾನೇನೋ ನನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿಬಿಟ್ಟಿದ್ದೀನಿ. ಒಂದು ವೇಳೆ ಕ್ರಿಸ್ತನು ಈ ರೀತಿಯಲ್ಲಿ ಬಂದರೆ ಮಾಡ್ತಾರಂತ ಕೇಳಿಸ್ಕೊಂಡು, ಒಂದು ವೇಳೆ ಅವರೇ ಏನು ಬಂದು ನೋಡ್ರಿ ಅಂತ ಹೇಳಿ ಅದನ್ನು ಕೇಳಿದ ತಕ್ಷಣ ಊರಿನ ಜನರೆಲ್ಲ ಅವ್ರ ಹತ್ರ ಬರ್ತಾರೆ. ಅದರ ಅರ್ಥ ಏನಂತಂದರೆ, ತಾನು ಕಂಡುಕೊಂಡಂಥ ಆ ಸುಖ, ಸಂತೋಷ, ನೆಮ್ಮದಿ ತನ್ನ ಜನಾಂಗದವರು, ತನ್ನ ಊರಿನವರು, ತನ್ನ ಬಂಧುಗಳು ಕಂಡುಕೊಳ್ಳಬೇಕು. ಏನಿಲ್ಲ ಆನಂದವರೇ, ಈಗ ನಾವು ಯಾರಾದರೂ ವೈದ್ಯರ ಬಳಿಗೆ ಹೋಗಿ ಗುಣವಾಗದಂಥ ಒಂದು ಕಾಯಿಲೆ ಎಲ್ಲರೂ ತಿರುಗಾಡಿ ಅವ್ರು ವಾಸಿ ಆಗಿಬಿಟ್ರೆ ಅವ್ರ ಬಗ್ಗೆ ನಾವು ಹೇಳ್ತೀವಿ, ಎಲ್ಲ ಒಳ್ಳೆತನ ಅಂತಾನೆ. ಹೌದೌದು, ನಿಜ. ಮತ್ತೆ ನಮ್ಮ ಸ್ನೇಹಿತರು ಕೂಡ ಇಲ್ಲಿ ಹತ್ರದಲ್ಲಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಬಂದು ಹೋಗ್ತಿರ್ತಾರೆ. ನೋಡಿದ್ರೆ ಅಲ್ಲಿ ಹಾಸ್ಪಿಟ್ಲಿಗಳಿಗೆಲ್ಲ ಹೋಗಿ ಚೆಕ್ ಮಾಡ್ತಾರೆ, ತೋರಿಸ್ತಾರೆ. ಅವ್ರಿಗೇನು ಆ ಟ್ರೀಟ್ಮೆಂಟ್ ಸರಿಯಾಗಿ ಸಿಕ್ಕಿಲ್ಲ ಅಂತಂದರೆ ಒಂದೇ ಮಾತು ಹೇಳೋದು, ಬಸ್ ಹತ್ತು, ಇವತ್ತು ರಾತ್ರಿ ಬಸ್ ಹತ್ತು, ಬೆಳಗ್ಗೆ ಮಣಿಪಾಲಾಗಿ ಇರ್ತೀಯ, ಅಲ್ಲೋಗಿ ತೋರಿಸ್ಕೊಂಬ, ಒಂದೇ ದಿವಸದಲ್ಲಿ ಚೆನ್ನಾಗಾಗ್ಬಿಡ್ತೈತೆ. ಅದು ಎಲ್ಲರಿಗೂ ಸಾಮಾನ್ಯ. ಏನಾದ್ರು ಒಂದು ವಸ್ತು ಚೆನ್ನಾಗಿರೋದು, ಈಗ ನಾನೊಂದು ಫೋನ್ ಕೊಂಡ್ಕೊಂಡು ತೊಗೊಂಡ್ರೆ ಅಂದ್ರೂ ಕೂಡ ನೋಕಿಯಾ ಫೋನ್ ಚೆನ್ನಾಗೈತಾ, ನೋಡಿ ನೋಕಿಯಾ ಫೋನ್ ಚೆನ್ನಾಗೈತೆ ಅಂತ ಹೇಳ್ತಿದ್ದೆ, ಸ್ಯಾಮ್ಸಂಗ್ ಚೆನ್ನಾಗೈತೆ ಅಂತ. ಅದು ನನಗೇನು, ನಾನು ಕಂಡ್ಕೊಂಡಿರೋದನ್ನ ನಾನು ಅದನ್ನು ಹೇಳ್ತೀನಿ. ಈವನ್ ಒಂದು ಟೀ ಕುಡಿಯೋದ್ರೂ ಕೂಡ ಇಂಥ ಹೋಟ್ಲಿಗೆ ಹೋಗೋ ಭಾಳ ಚೆನ್ನಾಗಿದೆ ಟೀ ಅಂತಂದು ಹೇಳಿ ಅಂತೀವಿ. ಅದು ಸಾಮಾನ್ಯ, ಅದು ಎಲ್ಲರೂ. ಅಂದರೆ ತಮ್ಮಲ್ಲಿ ಏನೋ ಒಂದು ಒಳ್ಳೆತನ ಕಂಡುಕೊಂಡಿದ್ದಾರೆ, ಎಲ್ಲಿ ಒಳ್ಳೆಯದು ಸಿಗ್ತದೋ ಅದನ್ನೆಲ್ಲ ಜನರಿಗೆ ಹೇಳ್ತಕ್ಕಂಥದ್ದೇ ಮಾನವನ ಧರ್ಮ. ಅದೇ ಯೇಸು ಸ್ವಾಮಿ ನಂಬಿದಂಥ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಅದರಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ
ನನ್ನ ಕ್ರೈಸ್ತ ಸಹೋದರ ಸಹೋದರಿಯರೇ, ಜೊತೆ ಸೇವಕರೇ, ಪಾಸ್ಟರ್ಸ್ಗಳೇ, ದಯವಿಟ್ಟು ನಮ್ಮ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳಿಗೆ ತಾವು ಕಂಡುಕೊಂಡಂಥ ಸತ್ಯವನ್ನು, ಇದು ಧರ್ಮ ಪ್ರಚಾರವಲ್ಲ, ಮತ ಪ್ರಚಾರ ಅಲ್ಲ, ಏನೇನಿಲ್ಲ, ಯೇಸು ಕ್ರಿಸ್ತನಲ್ಲಿ ಸಿಗುವಂಥ ಈ ಆಶೀರ್ವಾದ, ಪಾಪದ ಪರಿಹಾರ, ಸಮಾಧಾನ, ಸಂತೋಷ, ನಮ್ಮ ಜೀವಿತದಲ್ಲಿ ಏನೋ ಒಳ್ಳೆಯದು ಕಂಡುಕೊಂಡಿದ್ದೀವಿ 4 ಜನರಿಗೆ ಹೇಳ್ತಕ್ಕಂಥದ್ದೇ ಸಾಕ್ಷಿ. ಅದೇ ಆನಂದ ಅವರೇ ಜೀವನ ಕೊಡುವ ಸಾಕ್ಷಿ ಶೈಲಿ. ಒಳ್ಳೆ ಟಾಪಿಕ್ ನೀವು ಆರಿಸ್ಕೆ ಮಾಡಿದ್ದೀರಿ. ಸರಿ, ಅದರ ಬಗ್ಗೆ ಹೇಳ್ತಾಳೆ. ಆಮೇಲೆ ಮತ್ತೆ ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ, ಅದೇ ಅದಕ್ಕೂ ನೀವು ಮೊದಲನೇದಾಗಿ ಹೇಳಿದ್ರಲ್ಲ, ಗೆರೆಸೆಬನ ಸೀಮೆಯಲ್ಲಿ ಖಂಡಿತ ಒಬ್ಬ ದೆವ್ವ ಹಿಡಿದಂಥ ಒಬ್ಬ ವ್ಯಕ್ತಿ ಡೆಕೋಪೋಲಿ ಪ್ರಾಂತ್ಯಕ್ಕೆ ಹೋಗಿ ಅವನು ಸಾಕ್ಷ್ಯ ಹೇಳಿದ ಅಂತಂದೇಳಿ. ಅಂದರೆ ಒಬ್ಬ ವ್ಯಕ್ತಿಯ ಮೂಲಕವಾಗಿ ಇಡೀ ಡೆಕೋಪೋಲಿ ಪ್ರಾಂತ್ಯಕ್ಕೆ ತಾನು ಏನು ಕಂಡುಕೊಂಡಂಥ ಯೇಸು ಸ್ವಾಮಿ ಕೊಟ್ಟಂಥ ಒಂದು ಬಿಡುಗಡೆ, ಒಂದು ರಕ್ಷಣೆಯನ್ನು ಅವನು ಆ ಪ್ರಾಂತ್ಯಕ್ಕೆ ಅವನು ಸಾರ್ದ ಅಂತಂದೇಳಿ ಆ ವಚನದಲ್ಲಿ ನೋಡ್ತೇವೆ. ಈ ವಚನದಲ್ಲಿ ನಾವು ನೋಡ್ತೇವೆ ಆ ಸಮಾರ್ಯ ಸ್ತ್ರೀ ಅವಳೇ ಒಂದು ಸಾಕ್ಷಿಯಾಗಿ ಯೇಸು ಸ್ವಾಮಿಗಿಂತ ಮುಂದೆ ಯೇಸು ಸ್ವಾಮಿಗೆ ಒಂದು ಅಂಬಾಸಿಡರ್ ಆಗಿ ಪ್ರತಿನಿಧಿಯಾಗಿ ಅವಳು ಆ ಒಂದು ಸಮಾರ್ಯ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಹೇಳಿದ್ಲು ಅಂತಂದೇಳಿ ನಾವು ನೋಡ್ತೇವೆ. ಸೊ ನನ್ನ ಒಂದು ಅನಿಸಿಕೆ ಏನು ಅಂತಂದರೆ, ದೇವರು ನಮ್ಮನ್ನೇನು ಸುಮ್ಮನೆ ಏನು ಕರೆದಿಲ್ಲ. ದೇವರು ನಮ್ಮನ್ನು ಕಂಡುಕೊಂಡಂಥ ಉದ್ದೇಶ, ನಾವು ರಕ್ಷಣೆ ಹೊಂದಿದಂಥ ಉದ್ದೇಶ ಏನು ಅಂದರೆ, ಈ ವಚನಗಳನ್ನೆಲ್ಲ ನಾವು ನೋಡುವಾಗ ನಮ್ಮ ಮೂಲಕವಾಗಿ ದೇವರು ಏನೋ ಎದುರು ನೋಡ್ತಾ ಇರ್ಬೋದು, ಉಪಯೋಗಿಸ್ತಾನೆ. ಅದು ಉಪಯೋಗ ಮಾಡ್ಕೊಳ್ಳೋಕ್ಕೋಸ್ಕರ ದೇವ್ರು ನಮ್ಮನ್ನು ಒಂದು ಸಾಧನವಾಗಿ ಬಳಸಲಿಕ್ಕೋಸ್ಕರ ನಾವು ರಕ್ಷಣೆ ಹೊಂದಿರತಕ್ಕಂಥ ಉದ್ದೇಶನೇ ಅದು ಆಗಿರ್ಬೋದೇನೋ. ಯಾಕಂದರೆ ಯೇಸು ಸ್ವಾಮಿ ಒಬ್ಬ ವ್ಯಕ್ತಿಯ ಮೂಲಕವಾಗಿಯೇ ಜನರಿಗೆ ಎಷ್ಟೆಲ್ಲ ಮೂಲಕ ಎಷ್ಟು ದೇವರು ಉಪಯೋಗಿಸ್ತಾನಲ್ಲ. ಹೌದು ಆನಂದ. ಅದೇ ಈಗ ನೀವು ಮಾತಾಡ್ತಿರ್ಬೇಕು ನಂಗೆ ವಿಷಯ ಬಂತು. ಈಗ ನಮ್ಮಲ್ಲಿ ಕೆಲವರಲ್ಲಿ ಕೂಡ ದೇವರ ಸೇವೆ ಮಾಡಬೇಕು, ನಾನು ಪ್ರಸಂಗ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮಲ್ಲಿ ಭಾಳ ಜನ ಸತ್ಯವೇದ ಪಾಠ ಶಾಲೆಗೆ, ಬೈಬಲ್ ಕಾಲೇಜಿಗೆ, BTH ಏನೆಲ್ಲ ಹೋಗ್ತಾ ಇದ್ದಾರೆ, ಧರ್ಮಶಾಸ್ತ್ರದ ಅಧ್ಯಯನ ಮಾಡೋ. ಹೋಗಲಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನನ್ನ ಒಂದು ಭಾಳ ಇಂಪಾರ್ಟೆಂಟ್ ಒಂದು ಕ್ವಶನ್ ಏನಂತಂದರೆ, ಈ ಕೆಟ್ಟ ಜೀವನ ನಡೆಸ್ತಕ್ಕಂಥ ಅನೈತಿಕ ಸಂಬಂಧ ಇಟ್ಕೊಂಡಂಥ ಸಮಾಜದಲ್ಲಿ ಯಾರು ಬೇಡವಾದಂಥ ಒಂದು ಹೆಣ್ಣಾಗಿತ್ತಂತ ಅಂಥವ್ರನ್ನ ದೇವರು ಹುಡುಕಿ ಮೋಲ್ಡ್ ಮಾಡಿ, ಕೆಟ್ಟವ್ರನ್ನ ಒಳ್ಳೆಯವ್ರು ಮಾಡಿ, ಪರಿವರ್ತನೆ ಮಾಡಿ, ಮರುಕ್ಷಣದಲ್ಲಿ ನೋಡ್ರಿ, ಆಗ BTH ಇಲ್ಲ, CTH ಇಲ್ಲ, ಬೈಬಲೇ ಆ ಕಾಲದಲ್ಲಿ ಇರಲಿಲ್ಲ, ಏನು ಗೊತ್ತಿಲ್ಲ. ಜೀವಿತದಲ್ಲಿ ನಾನು ಒಂದು ಪರಿವರ್ತನೆ, ಬದಲಾವಣೆ ಕಂಡುಕೊಂಡೆ. ಯೇಸು ಕ್ರಿಸ್ತನ ಮೆಸ್ಸಿಯನೋ ಯಾರೆಂಬುದಾಗಿ ತಿಳ್ಕೊಂಡೆ. ನಾನು ಈ ಲೋಕದಲ್ಲಿ ಜೀವನ ಮಾಡುವಾಗಲೂ ನಾನು ಒಳ್ಳೆ ಜೀವನ ಮಾಡಿ ಈ ಲೋಕ ಬಿಟ್ಟರು ಕೂಡ ಸ್ವರ್ಗಕ್ಕೆ, ಮೋಕ್ಷಕ್ಕೆ ಹೋಗ್ತೀನಿ. ಇದನ್ನು ಕಂಡು ಕೂಡ ತಕ್ಷಣ ಹೋಗಿ ಇದನ್ನ ಬಗ್ಗೆ ಹೇಳ್ಬಿಟ್ಲಲ್ಲ. ಅದೇ BTH CTH ಎಲ್ಲ ಧರ್ಮಶಾಸ್ತ್ರ ಅಂತ ನನ್ನ ಭಾವನೆ. ಅದೆಲ್ಲ ಕಲಿಯೋರಿಗೆ ಬೇಡ ಅಂತ ಹೇಳ್ತಾ ಇಲ್ಲ, ಮಾಡಬೇಕಾದದ್ದ ಈ ಉದ್ದೇಶ ಇಷ್ಟೇ. ಹೌದಾ? ಸರಿ. ಸೊ ನಮ್ಮ ಕಾರ್ಯಕ್ರಮದ ಇನ್ನೂ ಏನಾದ್ರು ಪ್ರಶ್ನೆಗಳಿದಾವ? ಇಲ್ಲ, ಪ್ರಶ್ನೆಗಳೇನಿಲ್ಲ. ನಾವು ಮುಂಚೆನೇ ಹೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಏನಂತಂದರೆ, ಸಾಕ್ಷಿ ಕೊಡುವಂಥ ಜೀವನ ಶೈಲಿ ಅಂತಂದೇಳಿ. ಸೊ ನಾನು ನಂಬ್ತೇನೆ ಈ ಕಾರ್ಯಕ್ರಮದ ಮೂಲಕವಾಗಿ ನಮ್ಮೆಲ್ಲ ವೀಕ್ಷಕರಿಗೂ ಒಂದು ಸ್ಪಷ್ಟವಾದ ಒಂದು ಮಾಹಿತಿ ಸಿಕ್ಕಿರ್ಬೋದು. ಏನಂತಂದರೆ, ಸರಿ 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 ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಕ್ರಿಸ್ತನನ್ನು ಸಾಕ್ಷೀಕರಿಸಬೇಕು ಅನ್ನೋದು. ವೆರಿ ಗುಡ್, ವೆರಿ ಗುಡ್. ಅಂತಂದೇಳಿ ನಾನು ನಂಬ್ತೇನಲ್ಲ. ಖಂಡಿತ ಖಂಡಿತ. ಅದನ್ನು ನಾವು ನಮ್ಮ ಜನರಿಗೆ, ಅಂದರೆ ನಮ್ಮ ಕ್ರೈಸ್ತರಿಗೆ, ವಿಶ್ವಾಸಗಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ನಿಮಗೆ ಒಂದು ವಿಷಯ ಗೊತ್ತಾ, ನಾನು ಕೂಡ ಚರ್ಚ್ ಇಟ್ಕೊಂಡಿದ್ದೀನಿ. ನಮ್ಮ ಚರ್ಚಲ್ಲಿ ಕೂಡ ಕೆಲವು ಸಾಕ್ಷಿ ಹೇಳಕ್ಕೆ ಬರ್ತಾರೆ. ಸಾಕ್ಷಿ ಹೇಳಕ್ಕೆ ಬಿಟ್ಟರೆ ಒಂದು ತಲೆನೋವು ಪ್ರೇಯರ್ ಮಾಡಿ ಚೆನ್ನಾಗಾಗ್ಬಿಡ್ತಂತೆ, ಅದನ್ನು 20 ನಿಮಿಷ ಹೇಳ್ತಿರ್ತಾರೆ. ಸೊ ವಿಧಾನ ಕೂಡ. ಆಮೇಲೆ ಬೇರೆ ಬೇರೆ ಏನಾರು ತಪ್ಪಾದಂಥ ಮಾತುಗಳನ್ನ ಉಪಯೋಗೋದು, ಮತ್ತೊಬ್ಬರನ್ನು ನೋವು ಮಾಡೋದು, ಮತ್ತೊಬ್ಬರನ್ನ ಟೀಕೆ ಮಾಡೋದು, ಅದೆಲ್ಲ ಇಲ್ಲವೇ ಇಲ್ಲ ಇದು. ಸೊ ಅದರಿಂದ ಈಗ ನೀವು ಹೇಳಿದಾಗ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈಗ ಸಾಕ್ಷಿ ಕೇಳಿದಂಥ ಆ ಊರಿನ ಜನರು,
ಅದನ್ನು ಹೇಳಿ ನಾವು ಈ ಕಾರ್ಯಕ್ರಮ ಹೌದು ಮುಗಿಸ್ಬಿಡೋಣ. ಹೌದು ಹೇಳ್ರಿ. 39ನೇ ವಚನ ಓದ್ತೀರಾ? ನಾನು 39ನೇ ವಚನ, 39ನೇ ವಚನದಿಂದ 42ವರೆಗೆ ಓದ್ಬಿಡ್ರಿ, ನಾವು ಇದನ್ನು ಮುಕ್ತಾಯ ಮಾಡಿಕೊಳ್ಳೋಣ. 39ರಿಂದ 42ರವರೆಗೆ. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಹ್ಞೂ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯದಲ್ಲಿ ಅನೇಕರು ಆತನನ್ನು ನಂಬುವರಾದರು. ಎಷ್ಟು ಒಳ್ಳೇದಲ್ಲ ನೋಡ್ರಿ. ಆಕೆ ಕೊಡುವಂಥ ಸಾಕ್ಷಿ ಹೆಂಗಾಗಿತ್ತು ನೋಡ್ರಿ. ಅವನೇ ಬೈಬಲ್ ಹಿಡ್ಕೊಂಡು ಹೋಗಿಲ್ಲ, ಕರಪತ್ರ ಹಿಡ್ಕೊಂಡು ಹೋಗಿಲ್ಲ, ಏನೇನಿಲ್ಲ. ಜೀವಿತದಲ್ಲಿ ತನಗೇನು ಪರಿವರ್ತನೆ ಆಯಿತು, ನಾನೇನು ಕಂಡುಕೊಂಡೆ, ಮತ್ತು ಇದನ್ನು ಯಾರು ನನಗೆ ಮಾಡಿದರು, ಅದನ್ನು ನೀವು ಪಡ್ಕೊಳ್ರಿ ಅಂತೇಳಿ ಅಷ್ಟೇ ಹೇಳಿದ್ದ ಅಮ್ಮ. ಹೇಳಿದ ತಕ್ಷಣ ಅನೇಕರು ಆತನನ್ನು ನಂಬುವರಾದರು. ಆಮೇಲೆ 42ನೇ ವಚನ ಓದ್ಬಿಟ್ರಿ. ನಾನು 42. ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಆತನನ್ನು ಈತನು ಲೋಕ ರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ಭಾಳ ವೆರಿ ಗುಡ್. ನೋಡಿದರ, ಅದಕ್ಕೆ ನೀವು ನಿಮ್ಮ ಒಳ್ಳೆ ಟಾಪಿಕ್ ಮುಖ್ಯಾಂಶ ಸಾಕ್ಷಿ ಕೊಡುವ ಜೀವನ ಶೈಲಿ. ನಿಜವಾಗಲೂ ಒಬ್ಬ ಕ್ರೈಸ್ತನು ಒಳ್ಳೆ ಹೆಸರು ಗಳಿಸಿ ನಡೆನುಡಿಯಲ್ಲಿ, ಕ್ರಿಯೆಗಳಲ್ಲಿ, ಸಮಾಜದಲ್ಲಿ, ಮನೆಗಳಲ್ಲಿ, ಸಭೆಗಳಲ್ಲಿ, ನಾನೇನು ಹೇಳ್ತೀನಿ ಅಂತಂದರೆ, ಒಬ್ಬ ವಿಶ್ವಾಸಿ ಅದರ ಪ್ರತಿಯೊಬ್ಬ ಕ್ರೈಸ್ತನು, ಪ್ರತಿಯೊಬ್ಬ ಸೇವಕನು ಕೂಡ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ, ಫಸ್ಟ್ ನಿಮ್ಮ ಕುಟುಂಬದಲ್ಲಿ ನೀವೊಂದು ಒಳ್ಳೆಯ ಸಾಕ್ಷಿಗಳಾಗಿರ್ರಿ. ಪ್ರಿಯ ಜೊತೆ ಸೇವಕರೇ, ನಿಮ್ಮ ಧರ್ಮಪತ್ನಿ ನಿಮ್ಮ ಕುರಿತು ಒಳ್ಳೆಯ ಸಾಕ್ಷಿ ಕೊಡುವಂಥವರಾಗಿ ಬಾಳೋಣ. ಪ್ರಿಯ ಸಹೋದರಿಯವರೇ, ಪಾಸ್ಟರ್ ಅವರ ಧರ್ಮಪತ್ನಿಯವರೇ, ನಿಮ್ಮಲ್ಲಿ ನಾನು ಸೇವಕನಾಗಿ ನಿಮ್ಮ ಸಹೋದರನಾಗಿ ಕೇಳ್ತಾ ಇದ್ದೇನೆ, ನಿಮ್ಮ ಯಜಮಾನರು ನಿಮ್ಮ ಕುರಿತು ಒಳ್ಳೆಯ ಸಾಕ್ಷಿ ಕೊಡಬೇಕು. ಪ್ರೀತಿಯ ಮುದ್ದು ಮಕ್ಕಳೇ, ಸಭಾಪಾಲಕರ ಮುದ್ದು ಮಕ್ಕಳೇ, ತುಂಬ ದುಃಖದಿಂದ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಇವತ್ತು ಸೇವಕರ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ, ತಂದೆ ತಾಯಿಗಳ ಹೆಸರು ಕೆಡಿಸಿದ್ದಾರೆ, ರಕ್ತ ಕಣ್ಣೀರು ಸುರಿಸ್ತಾ ಇದ್ದಾರೆ ಎಷ್ಟೋ ಸೇವಕರು. ದಯವಿಟ್ಟು ನಿಮ್ಮ ತಂದೆ ತಾಯಿಗಳು ದುಃಖಪಡಿಸೋದು ಬೇಡ. ಅವ್ರಿಗೆ ಒಳ್ಳೆಯ ಹೆಸರುಗಳನ್ನು ತರುವಂಥ ರೀತಿಯಲ್ಲಿ ಅವರಿಗೆ ವಿಧೇಯರಾಗ್ರಿ, ದೇವರ ವಾಕ್ಯಕ್ಕೆ ತಕ್ಕಂತೆ ಬಾಳ್ರಿ. ಯಾಕಂದರೆ ಸಮಾಜ, ಲೋಕ, ಕ್ರೈಸ್ತರಂದರೆ ಯಾರು ಎಂಬುದಾಗಿ ನೋಡ್ತಾ ಇದೆ. ನಾವೆಲ್ಲರಿಗೂ ಓದುವಂಥ ಒಂದು ಪತ್ರವಾಗಿದೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ನಂತರ ನೀವು ಹೋಗ್ತಕ್ಕಂಥ ಚರ್ಚೆಗೆ, ಯಾವ ಸಭೆಗಾರ ನೀವು ಹೋಗ್ರಿ, ಅದರ ಬಗ್ಗೆ ನಾನು ಮಾತಾಡ್ತೇನೆ. ನಿಮ್ಮ ಸಭೆಯಲ್ಲಿ ಎಲ್ಲರ ಜೊತೆಯಲ್ಲಿ ಸ್ನೇಹ ಭಾವದಿಂದ ಪ್ರೀತಿಯ ಸಂಬಂಧವನ್ನು ಇಟ್ಟುಕೊಳ್ಳ್ರಿ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳ್ರಿ. ಅವರಿಗೆ ಎಡಗೈಯಾಗಿ ಬಲಗೈಯಾಗಿದ್ದು ಸಭೆ ಬೆಳವಣಿಗೆಗೆ, ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಸಭಾಪಾಲಕರ ಜೊತೆಯಲ್ಲಿ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ರಿ. ಅವ ನಿಮ್ಮ ಆತ್ಮೀಕ ತಂದೆ. ಸತ್ಯವೇದ ಹೇಳುತ್ತೆ, ಅವರ ದುಃಖದಿಂದ ನಿಮಗೆ ಸೇವೆ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗೋದಿಲ್ಲ. ಅವನ ಗೌರವಿಸಿರೋ ಅವ್ರ ಮಾತನ್ನು ಕೇಳ್ರಿ ಅಂತೇಳಿ ಸತ್ಯವೇದ ಹೇಳುತ್ತಾ ಇದೆ. ಆಮೇಲೆ ಸಮಾಜದಲ್ಲಿ, ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗೆ ಸಂಬಳ ಕೊಡುವಂಥ ಯಜಮಾನರು, ಸಾಹುಕಾರ, ಓನರ್ ಇದ್ದಾರಲ್ಲ, ಅವರಿಗೆ ನೀವು ಒಳ್ಳೆ ವ್ಯಕ್ತಿಗಳಾಗಿ, ಒಳ್ಳೆ ಸಾಕ್ಷಿಗಳಾಗಿರ್ರಿ. ಅವ್ರು ನಿಮಗೆ ಹೇಳಬೇಕು, ನಮ್ಮ ಕಾರ್ಖಾನೆ, ನಮ್ಮ ಆಫೀಸಲ್ಲಿ ಇಷ್ಟು ಜನ ಇದ್ದಾರೆ, ಇಂಥ ಒಬ್ಬ ವ್ಯಕ್ತಿ, ಒಬ್ಬ ಜೇಮ್ಸು ಯಾರೋ ಅಂಥವರು ಎಷ್ಟು ಒಳ್ಳೆಯ ವ್ಯಕ್ತಿ ಎಂಬುದಾಗ ಅವರು ನಿಮ್ಮ ಕುರಿತು ಸಾಕ್ಷಿ ಕೊಡಬೇಕು. ಮನೆಯಲ್ಲಿ ಒಳ್ಳೆಯ ಸಾಕ್ಷಿ, ನೀವು ಕೂಡಿ ಬರುವಂಥ ಆರಾಧನೆಯಲ್ಲಿ, ಸಭೆಯಲ್ಲಿ ನಿಮ್ಮ ಕುರಿತು ಒಳ್ಳೆಯ ಸಾಕ್ಷಿ. ಮೂರನೇದಾಗಿ ಸಮಾಜದ ಜನರಲ್ಲಿ ನಿಮ್ಮದು ಒಳ್ಳೆಯ ಸಾಕ್ಷಿ. ಎಲ್ಲದಕ್ಕಿಂತಲೂ ಮೇಲಾಗಿ ಪರಲೋಕದಲ್ಲಿರುವಂಥ ತಂದೆಯಾದ ಯೇಸು ಸ್ವಾಮಿ, ರಕ್ಷಕನಾದ ಯೇಸು ಸ್ವಾಮಿ ನಿಮ್ಮ ಕುರಿತು ಸಾಕ್ಷಿ ಕೊಡಬೇಕು. ಯಾಕಂತಂದರೆ ಯೋಬನ ಕುರಿತು ಯೇಸು ಸ್ವಾಮಿ ಸೈತಾನನ ಮುಂದೆ ಸಾಕ್ಷಿ ಕೊಟ್ಟರು. ಸೈತಾನನೇ ಭೂಲೋಕದಲ್ಲಿ ಒಬ್ಬ ಮನುಷ್ಯನಿದ್ದಾನೆ, ಅವನ ಹೆಸರು ಯೋಬ, ಅವನ ನೀತಿವಂತನು, ನಂಬಿಗಸ್ತನು, ಮಾತಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ಭಾಳ ಪರಿಶುದ್ಧನೆಂಬುದಾಗಿ ಸಾಕ್ಷಿ ಕೊಟ್ಟರಲ್ಲ. ನನ್ನ ನಿಮ್ಮ ಕುರಿತು ಪರಲೋಕದ ದೇವರ ಸಾಕ್ಷಿ ಕೊಡೋದಕ್ಕೆ ಸಾಧ್ಯನಾ? ಪರೀಕ್ಷೆ ಮಾಡಿಕೊಳ್ಳೋಣ. ನೋಹನ ಕುರಿತಾಗಿ ಯೇಸು ಸ್ವಾಮಿ ತಂದೆಯಾದ ದೇವರ ಸಾಕ್ಷಿ ಕೊಟ್ಟರು. ನೋಹನ ಗ್ರಂಥವನ್ನು ಓದೋಣ. ನೋಹನ ಚರಿತ್ರೆ, ಮೂರೇ ವಿಷಯ ಸಾಕ್ಷಿ ಕೊಡ್ತಾರೆ ದೇವರು. ಇಡೀ ಪ್ರಪಂಚದ ಎಲ್ಲ ಜನರು ಕೆಟ್ಟು ಹೋಗಿದ್ದಾರೆ, ಜಲಪ್ರಳಯ ಬರಲಿಕ್ಕಿದೆ. ಆ ನೀತಿವಂತನ ಕುಟುಂಬವನ್ನು ದೇವರು ಕಾಪಾಡೋದಕ್ಕೆ ನಾವೇನು ಕಟ್ಟುವಂತೆ ಮಾಡಿದರು. 8 ಜನ ಮಾತ್ರದಲ್ಲಿ ಸೇರಿದರು, ಉಳಿಕಿದ್ರು ಎಲ್ಲರೂ ಪಾಪದಲ್ಲಿ ಜೀವಿಸಿ ಪಾಪದಲ್ಲಿ ಸತ್ತು ಎಲ್ಲರ ನಾಶವಾಗಿ ಹೋಗ್ಬಿಟ್ಟು ಬೈಬಲನ್ನು ಓದ್ತೇವೆ. ಹಾಗಾಗಿ ಏನು ದೇವರು ನೋಹನ ಕುರಿತು ಸಾಕ್ಷಿ ಕೊಟ್ಟರು? ನೋಹ ನೀತಿವಂತನು,
ಎರಡನೇದಾಗಿ ತನ್ನ ಕಾಲದವರಲ್ಲಿ ಎಲ್ಲರೂ ತಪ್ಪು ಮಾಡಿ ದೇವರ ಕೋಪಕ್ಕೆ ಅವರು ಗುರಿಯಾದರೂ ನ್ಯಾಯ ತೀರ್ಪೆ ಗುರಿಯಾದರೂ ಕೂಡ ಅವನು ಒಂದು ತಪ್ಪು ಕೂಡ ಮಾಡದೇ ಇರುವಂಥ ಒಬ್ಬ ವ್ಯಕ್ತಿ. ಅದನ್ನು ಮೂರನೇದಾಗಿ ಅವನು ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿ ನಡ್ಕೊಂಡನು. ಅಂಥ ಒಂದು ಸಾಕ್ಷಿ ನಿಮ್ಮ ಸಾಕ್ಷಿಯಾಗಿರಲಿ. ಆ ರೀತಿಯಲ್ಲಿ ಬಾಳೋಣ. ಈ ರೀತಿಯಲ್ಲಿ ಒಂದು ನಮ್ಮ ಸಾಕ್ಷಿ, ನಮ್ಮ ಲೈಫ್ ಸ್ಟೈಲ್ ನೋಡುವಾಗ ಎಲ್ಲ ಜನರು ನಿಮ್ಮನ್ನು ಗೌರವಿಸ್ತಾರೆ. ಎಲ್ಲದಕ್ಕಿಂತಲೂ ಮೇಲಾಗಿ ಅಖಿಲ ಲೋಕದ ರಕ್ಷಕನು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಪಾಪವನ್ನು ದ್ವೇಷಿಸಿ ಪಾಪಿಗಳನ್ನು ಪ್ರೀತಿಸುವಂಥ ಪ್ರೀತಿ ಸ್ವರೂಪನ ಅಂತ ದೇವರು. ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ, ಪ್ರೀತಿ ಶಿಕ್ಷೆ ಕೊಡುವುದಿಲ್ಲ. ಆತನೇ ಯೇಸು ಕ್ರಿಸ್ತನು. ನನ್ನನ್ನು ಆತನು ಪ್ರೀತಿ ಮಾಡಿದ, ನಿಮ್ಮನ್ನು ಕೂಡ ಆತನು ಪ್ರೀತಿ ಮಾಡ್ತಾನೆ. ಅದರಿಂದ ಯೇಸು ಸ್ವಾಮಿ ಹೇಳ್ತಾರೆ ತನ್ನ ಪರ್ವತ ಪ್ರಸಂಗದಲ್ಲಿ, ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯಾದ ದೇವರು ಯಾವ ದೋಷ ಇಲ್ಲದೆ ಇರುವಂತೆ ನೀವು ಕೂಡ ಯಾವ ದೋಷ ಇಲ್ಲದವರಾಗಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಿರವಲ್ಲ. ಸಿಂಹ ಮರಿ ಹಾಕಿದರೆ ಸಿಂಹದ ಮರಿನೇ ಹಾಕೋದು. ಆ ರೀತಿಯಲ್ಲಿ ನೀವೆಲ್ಲರೂ ಕೂಡ ಯೇಸು ಕ್ರಿಸ್ತನಿಗೆ ನಮ್ಮ ಸಮಾಜದಲ್ಲಿ ಅವನು ದಿನವೂ ಎಲ್ಲ ಕ್ಷೇತ್ರದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಒಳ್ಳೆಯ ಸಾಕ್ಷಿಗಳಾಗಿರ್ರಿ. ಜೀವನ ಕೊಡುವ ಸಾಕ್ಷಿ ಕೊಡುವ ಜೀವನ ಶೈಲಿ ಯಾರ ಕುರಿತು? ನಿಮ್ಮ ಕುರಿತು, ಯೇಸು ಸ್ವಾಮಿ ಕುರಿತು ಸಾಕ್ಷಿ ಕೊಡುವಂಥ ಜೀವನವೇ ನಿಮ್ಮ ಜೀವನವಾಗಿರುತ್ತ ಪಕ್ಷದಲ್ಲಿ ಸಾವಿರಾರು ಜನರು ನಿಮ್ಮ ಮಾತು, ನಿಮ್ಮ ನಡೆ ನುಡಿ, ನಿಮ್ಮ ಲೈಫ್ ಸ್ಟೈಲ್ ನೋಡಿ ಅನೇಕ ಜನ ಯೇಸು ಸ್ವಾಮಿ ನಂಬ್ತಾರೆ. ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ. ಧನ್ಯವಾದಗಳು. ಪಾಸ್ಟರ್, ತುಂಬ ಧನ್ಯವಾದಗಳು. ಇದುವರೆಗೂ ನಮ್ಮ ಜೊತೆಗಿದ್ದು ಅನೇಕ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ನಂಬ್ತೇನೆ ಇದರ ಮೂಲಕವಾಗಿ ನಮ್ಮ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ನಿಜವಾಗಲೂ ಅದು ಖಂಡಿತ ಅದು ಆಶೀರ್ವಾದದಾಯಕವಾಗಿರ್ತದೆ ಅಂತ ನಾನು ನಂಬ್ತೇನೆ. ತುಂಬ ಧನ್ಯವಾದ. ಆಮೇಲೆ ಇನ್ನೊಂದು ವಿಷಯ ಆನಂದವರೇ, ಆಸರೆ ಟಿವಿ ಮೂಲಕವಾಗಿ ಇಂಥ ಒಳ್ಳೆಯ ವಿಷಯಗಳನ್ನು ನಮ್ಮ ನಾಡಿನ ಜನರಿಗೆ ತಿಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಆಸರೆ ಟಿವಿ ಎಲ್ಲ ನಮ್ಮ ಸ್ನೇಹಿತರಿಗೆ ಅವರಿಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಮ್ಮನ್ನು ಎಲ್ಲನೂ ಕೂಡ ಆಶೀರ್ವಾದ ಮಾಡಿ. ತುಂಬ ಧನ್ಯವಾದಗಳು. ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾನು ನಂಬ್ತೇನೆ. ಇನ್ನೊಂದು ಅತಿಥಿಯೊಂದಿಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುವ ತನಕ ತಪ್ಪದೇ ವೀಕ್ಷಿಸಿ ಆಸರೆ ಟಿವಿ. ನಮಸ್ಕಾರ.